ಎಲ್ರಿಗೂ ನಮಸ್ಕಾರ. ಆಧ್ಯಾತ್ಮಿಕವಾದ ಒಂದು ಮ್ಯಾಜಿಕಲ್ ಟಚ್ ಇರುವಂಥ ಭಾಷಣವನ್ನು ಬೆಳಿಗ್ಗೆ ಮಾತೃಲಹರಿಯಲ್ಲಿ ವೀಣಕ್ಕ ಮಾಡಿರ್ತಾರೆ. ಗ್ಲೋಬಲ್ ಆಗಿ ಜಗದೀಶ್ ಶರ್ಮ ಅವರು ಮಾತಾಡಿದರು, ಲೋಕಲ್ ಆಗಿ ಅಂತ ಹೇಳಿ ನಟೇಶ್ ಅವರು ಮಾತಾಡಿದ್ರು. ನಂದು ಬರೀ ವೋಕಲ್. ನಾನು ಬೆಳಿಗ್ಗೆ ಜಗದೀಶ್ ಶರ್ಮ ಹತ್ರ ಮಾತಾಡ್ತಾ ಹೇಳಿದೆ, ನಿಮ್ಮ ಸಬ್ಜೆಕ್ಟ್ ಭಾಳ ಸುಲಭ ಇದೆ, ನೀವು ಮಾತಾಡುವ ಅಮ್ಮಂದ್ರ ಬಗ್ಗೆ ಎಲ್ರಿಗೂ ಗೊತ್ತಿರ್ತದೆ, ಹಾಗಾಗಿ ನೀವು ಅದನ್ನು ವಿಸ್ತಾರ ಮಾಡಿ ಅದರಷ್ಟು ಎಷ್ಟು ಆಳಕ್ಕೆ ಇಳಿಲಿಕ್ಕೆ ಸಾಧ್ಯವೋ, ಎಷ್ಟು ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯವೋ ಅಷ್ಟು ಮಾಡ್ಬೋದು. ಬಟ್ ನಾನು ಮಾತಾಡುವಂಥ ಈ ನವ್ಯ ಮತ್ತು ನವೋದಯದ ಅಮ್ಮಂದ್ರು ಅಂದರೆ ನಾನು 100 ಪಾತ್ರಗಳ ಬಗ್ಗೆ ಮಾತಾಡಬೇಕು, ಆ 100 ಅಮ್ಮಂದ್ರಗಳ ಬಗ್ಗೆ ಮಾತಾಡಬೇಕು, ಆ 100 ಅಮ್ಮಂದ್ರಲ್ಲಿ ನೀವು ಓದಿರಬೇಕು. ಇಲ್ಲದಿದ್ದರೆ ನಾನು ಮೊದಲಿಂದ ಈಗ ರಾಮಚಂದ್ರ ಶರ್ಮರ ಸೆರಗಿನ ಕೆಂಡ ಕಥೆಯಲ್ಲಿ ಬರುವಂಥ ತಾಯಿಯ ಬಗ್ಗೆ ಹೇಳಬೇಕಿದ್ರೆ, ಮೀನಾಕ್ಷಮ್ಮನ ಬಗ್ಗೆ ಹೇಳಬೇಕಿದ್ರೆ ನಾನು ಆ ಕಥೆ ಏನು ಅಂತ ಹೇಳಿ ಆಮೇಲೆ ಮೀನಾಕ್ಷಮ್ಮ ಯಾರು ಅಂತ ಹೇಳಬೇಕಾಗತ್ತೆ. ಸೊ ಹೀಗೆ ಬಹಳ ಕಷ್ಟ ಇದೆ ಅಂತ ಹೇಳಿದೆ. ನನಗೆ ಕಷ್ಟ ಇದೆ ಅಂತ ಅನ್ನಿಸ್ತು. ನಾನು ಈಗ ಇವತ್ತಿನ ಒಂದು ಪರಿಸ್ಥಿತಿಯಿಂದ ಆರಂಭಿಸ್ತೀನಿ. ನಾನು ರೀಲ್ಸ್ ನೋಡ್ತಾ ಇರ್ತೀನಿ. ನಾನು ನಿನ್ನೆ ಹೇಳಿದೆ, ಈ ರೀಲ್ಸ್ ನೋಡೋದು ನನ್ನ ಮೆಚ್ಚಿನ ಪಾಸ್ಟ್ ಟೈಮ್. ಸೊ ಮಕ್ಕಳಿಗೆ ಬೈತಾ ಇರ್ತೀನಿ, ಬಟ್ ನಾನು ನೋಡ್ತಾ ಇರ್ತೀನಿ. ಅದರಲ್ಲಿ ಒಂದು ರೀಲ್ಸ್ ಬಂದಿದ್ದು ಇತ್ತೀಚೆಗೆ. ತಾಯಿ ಮಗಳಿಗೆ ಬೈತಾ ಇರ್ತಾಳೆ, ಎಷ್ಟು ಕಷ್ಟ ಕೊಡ್ತೀಯ ನೀನು, ನನ್ನನ್ನು 9 ತಿಂಗಳು ಹೊತ್ತು ಬೆಳೆಸಿದ್ದೀನಿ ಅಂತ. ಅದಕ್ಕೆ ಮಗಳು ಹೇಳ್ತಾಳೆ, ಏನು ಹೊತ್ತು ಬೆಳೆಸಿರೋದು ನೀನು, ಒಳಗಡೆ ಒಂದು ಲೈಟ್ ಇಲ್ಲ, ಒಂದು ಕರೆಂಟ್ ಇಲ್ಲ, ಒಂದು AC ಇಲ್ಲ, ಒಂದು ಯೂಟ್ಯೂಬ್ ಇಲ್ಲ, ನೀನು ಒಳ್ಳೆ ಚೆನ್ನಾಗಿ ಊಟ ಮಾಡ್ಕೊಂಡಿದ್ದೆ, ನನಗೆ ಊಟ ಕೊಡೋರಿಲ್ಲ, ನನ್ನ ಕತ್ತಲ ಕೋಣೆಯಲ್ಲಿ 9 ತಿಂಗಳು ಕೂಡ ಹಾಕಿದ್ದಿ, ಏನು ನೀನು ನನಗೆ ಮಾಡಿರೋದು ಅಂತ. ಅಂದರೆ ಇದನ್ನು ತಮಾಷೆಯಾಗಿ ರೀಲ್ಸಲ್ಲಿ ಬಳಸ್ತಾರೆ, ಬಟ್ ತಮಾಷೆಯಾಗಿ ಬಳಸುವಾಗ ಕೂಡ ಒಂದು ಪರಿಕಲ್ಪನೆಯನ್ನು ಹೇಗೆ ನಾವು ಬದಲಾಯಿಸ್ಕೋತೀವಿ ಅಂತ. ಅಂದರೆ ಇದರಲ್ಲಿ ಮಾತಿನ ರೋಚಕತೆ ಕಾಣಿಸುತ್ತೆ. ಭಾಳ ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ, ಎಷ್ಟು ಚೆನ್ನಾಗಿ ಒಂದು ಟಾಂಟ್ ಕೊಟ್ಟಿದ್ದಾರಲ್ಲ ಅಂತ ಅನಿಸುತ್ತೆ. ಬಟ್ ಇದನ್ನು ಆಳವಾಗಿ ನೋಡಿದಾಗ ಹೇಗೆ ನಾವು ಅದು ಒಟ್ಟಾರೆ ಕಲ್ಪನೆ ಏನಿತ್ತು, ಈಗ ಇಷ್ಟೊತ್ತು ನಟೇಶ್ ಅವರು ಮಾತಾಡಿದಾಗ ಅವ್ರ ತಾಯಿ ಬಗ್ಗೆ ಏನು ಹೇಳಿದರು, ಅಥವಾ ಜಗದೀಶ್ ಶರ್ಮ ಅವರು ಮಾತಾಡಿದಾಗ ತಾಯಿ ಬಗ್ಗೆ ಏನು ಹೇಳಿದರು, ಮತ್ತು ಈ ಒಟ್ಟಾರೆ ಹೊಸದಾಗಿ ನಾವು ರೀಲ್ಸಲ್ಲಿ ಕೊಡುವಂಥ ಒಂದು ಜ್ಞಾನ ಹೇಗಿದೆ ಅಂತ, ಜ್ಞಾನ ಅಂತ ಹೇಳ್ತಾರೆ ಈಗ, ಜ್ಞಾನ ಹೇಗಿದೆ ಅಂತ ಗೊತ್ತಾಗುತ್ತೆ ನನಗೆ. ಈ ನವೋದಯ ಮತ್ತು ನವ್ಯದ ಪರಿಕಲ್ಪನೆಯಲ್ಲಿ ತಾಯಿ ಅಂತ ಹೇಳಿದಾಗ ನನ್ನ ಮನಸ್ಸಿಗೆ ಬಂದ ಮೊದಲ ಪ್ರಶ್ನೆ ಏನಂದರೆ, ಇಲ್ಲೆಲ್ಲರೂ ನನ್ನ ತಾಯಿ ಕಾಣ್ತಾರ ಅಂತ. ನಾವೆಲ್ಲರೂ ಒಂದು ಕಥೆಯನ್ನು ತಗೊಂಡಾಗ, ಕವಿತೆಯನ್ನು ತಗೊಂಡಾಗ ಅಲ್ಲಿ ನಮ್ಮಮ್ಮ ಕಾಣಿಸ್ತಾರ ಅಂತ ನೋಡ್ತಾ ಇರ್ತೀವಿ. ಅದು ನವೋದಯದಲ್ಲಿ ಬಂದರೋ, ನವ್ಯದಲ್ಲಿ ಬಂದರೋ, ನವ್ಯದ ಕಥೆಗಳಲ್ಲಿ ನಮ್ಮ ತಾಯಿ ಇದ್ದರೋ, ಹೀಗೆ ಹುಡುಕ್ತಾ ಹೋದೆ ನಾನು. ಹೀಗೆ ಹುಡುಕ್ತಾ ಹೋದಾಗ ನನಗೆ ನವೋದಯದಲ್ಲಿ ಕಾಣಿಸಿದ್ದೇನೆಂದರೆ, ನವೋದಯದ ಸಂದರ್ಭದಲ್ಲಿ ಕವಿಗಳು ಅತ್ಯಂತ ಭಾವುಕವಾಗಿ ತಮ್ಮ ನಾಡನ್ನು ತಾಯಿ, ಕನ್ನಡಮ್ಮ, ಕನ್ನಡ ಮಾತೆ, ಭಾಷೆಯನ್ನು ತಾಯಿ ಅಂತ ಕರಿತಿದ್ರು, ದೇಶವನ್ನು ಭರತ ಮಾತೆ ಅಂತ ಕರಿತಾಯಿದ್ರು, ತಾಯಿ ಅಂತ ಕರಿತಾಯಿದ್ರು. ಈ ರೀತಿಯ ಕಲ್ಪನೆಗಳಿದ್ವೇ ಹೊರತು ನಿಜವಾದ ತಾಯಿಯನ್ನು ನೋಡುವಂಥ ಪ್ರಯತ್ನಗಳಲ್ಲಿ ಬಹಳ ಕಡಿಮೆ ಆಗಿದೆ. ಅಂದರೆ ನಾನು ಮುಖ್ಯವಾಗಿ ತಾಯಿ ಬಗ್ಗೆ ಆಧುನಿಕ ಸಾಹಿತ್ಯ ಬಂದಾಗ ಅವರು ತಾಯಿಯ ಪರಿಕಲ್ಪನೆಯನ್ನು ಎಲ್ಲಿಂದ ತಗೋತಾರೆ ಅಂದರೆ, ಒಂದು ಪರಂಪರೆಯಲ್ಲಿ ನಮಗೆ ಬಂದಂಥ ತಾಯಿಯ ಪರಿಕಲ್ಪನೆ ಪುರಾಣದಿಂದ ಬಂದಿರುತ್ತೆ. ನಾವು ನೋಡಿರುವಂಥ ತಾಯಿ ಪುರಾಣದಿಂದ ಬಂದಿರ್ತಾಳೆ. ನೀವು ಕೈಯಾದು ಅಂತ ಹೇಳಿದಾಗ ನನಗೆ ಜ್ಞಾಪಕ ಬಂತು. ಹಿಂದೆ ನಾಟಕ ನಡೀತಿದ್ದಾಗ ಹಿರಣ್ಯಕಶಿಪು ಒಂದು ಡೈಲಾಗ್ ಹೇಳ್ತಾ ಇದ್ದ, ಈ ಪ್ರಹ್ಲಾದನನ್ನು ಬೆಟ್ಟದ ತುದಿಗೆ ಕರೆದುಕೊಂಡು ಹೋಗಿ ಬೆಟ್ಟದಿಂದ ಉರುಳಿಸಿ ಸಾಯಿಸಿ ಅಂತೇಳಿ. ಆಗ ಅಲ್ಲಿದ್ದ ಒಬ್ಬ ವಿದೂಷಕ ಹೇಳ್ತಾ ಇದ್ದ, ಬೆಟ್ಟದ ತುದಿಯಿಂದ ಉರುಳಿಸಿದರೆ ಸಾಯುವುದು ಪ್ರಹ್ಲಾದನಲ್ಲ, ಕಯಾದು ಅಂತ. ಅಂದರೆ ಒಂದು ಮಗುವಿನ ಸಾವಿನ ಜೊತೆ ಮಗುವಿಗೆ ತೊಂದರೆ ಆದರೆ ತಾಯಿಯೇ ಸತ್ತು ಹೋಗ್ತಾಳೆ ಅಂತ ಹೇಳುವ ಭಾಳ ಚಪ್ಪಾಳೆ ಬೀಳ್ತಿದ್ದ ಸಂಭಾಷಣೆ ಅದು. ಆ ರೀತಿಯ ಪರಿಕಲ್ಪನೆಯಿಂದ ನಾವು ತಾಯಿಯ ಪರಿಕಲ್ಪನೆಯನ್ನು ತಗೊಂಡು ಆಧುನಿಕ ಸಾಹಿತ್ಯದಲ್ಲಿ ಆ ತಾಯಿಯನ್ನು ತಂದಿದ್ದೀವೋ, ಅಥವಾ ನಮ್ಮ ಕಣ್ಣೆದುರಿಗೆ ಇದ್ದಂಥ ತಾಯಿಯನ್ನು ತಂದಿದ್ದೀವೋ. ನಿಮಗೆ ಬಹಳ ಪ್ರಸಿದ್ಧವಾದ ಒಂದು ಮಾತೇನೆಂದರೆ, ನಾವು ಓದಲಿಕ್ಕೆ ಆರಂಭಿಸಿದ ಪಂಚಪತಿವ್ರತೆಯರು ಯಾರು ಅಂತ ಹೇಳಿದರೆ 5 ಜನರ ಹೆಸರು ಹೇಳ್ತಾ ಇದ್ರಲ್ಲ. ಆಗ ನಮ್ಮ ಮೇಷ್ಟ್ರೊಬ್ಬರು ಕೇಳ್ತಾಯಿದ್ರು, ಯಾಕೆ ನಿಮ್ಮ ತಾಯಿ ಹೆಸರು ಹೇಳಲ್ಲ ನೀನು ಅಂತ. ಅಂದರೆ ನಮ್ಮ ಎಲ್ಲ ಪರಿಕಲ್ಪನೆಗಳು ಹೊರಗಿಂದ, ಅಂದರೆ ಓದಿನಿಂದ ಬಂದಿರ್ತವೆ, ಯಾವುದೋ ಪುರಾಣವನ್ನು ಕೇಳಿದ್ರಿಂದ ಬಂದಿರ್ತವೆ, ಅಥವಾ ಯಾವುದೋ ಒಂದು ಕಥೆಯಿಂದ ಬಂದಿರ್ತವೆ ಅಂತ. ನಮ್ಮ ಕಣ್ಣೆದುರು ಇರುವಂಥ ತಾಯಿ ನಮ್ಮ ಪರಿಕಲ್ಪನೆಯಲ್ಲಿ ಒಂದು ಅದ್ಭುತವಾದ ಪಾತ್ರವಾಗಲಿಕ್ಕೆ ಸಾಧ್ಯವೇ? ಅದು ಯಾವ ಹೊತ್ತಲ್ಲಿ ಆ ಥರ ಪಾತ್ರವಾಯಿತು ಅಂತ. ಅಂದರೆ ನಾನು ಬೆಂಗಳೂರಿನ ಆಸುಪಾಸಲ್ಲಿ ನೋಡಿದಾಗ
ಈ ತಾಯಿ ಅಂತ ಹೇಳುವ ಪರಿಕಲ್ಪನೆಯನ್ನು ಬೆಂಗಳೂರು ಜನಪದ ಮತ್ತು ಕರ್ನಾಟಕದ ಜನಪದ ಹೇಗೆ ತಗೋತಿದ್ರೆ ಪ್ರತಿ ಊರಲ್ಲೂ ಗ್ರಾಮ ದೇವತೆಗಳು ಇರ್ತಾಯಿದ್ರು. ಆ ಗ್ರಾಮ ದೇವತೆಗಳ ಹೆಸರುಗಳನ್ನು ಒಂದು ರೀತಿಯ ಶಿಷ್ಟ ಸಮಾಜ ಕೇಳಿರಲೇ ಇಲ್ಲ. ಮುಳ್ಕಟ್ಟಮ್ಮ ಅಂತ, ಸರ್ಕಲ್ ಮಾರಮ್ಮ ಅಂತ, ಕರುಮಾರಿಯಮ್ಮ ಅಂತೇಳಿ, ಅಂಕಾಳಮ್ಮ ಅಂತ, ಹೀಗೆ ಬೇರೆ ಬೇರೆ ಅಮ್ಮಂದಿರ ಹೆಸರಲ್ಲಿ ಪೊಲೇರಮ್ಮ ಅಂತಿತ್ತು. ಹೀಗೆ ಒಂದು ಕಾಯಿಲೆ ಬಂದರೆ ಏಡ್ಸಮ್ಮ, ಪ್ಲೇಗಮ್ಮ, ಈ ಥರದ ಹೆಸರಲ್ಲಿ ಆ ತಾಯಿಯನ್ನು ಇಟ್ಕೊಂಡು ಆ ತಾಯಿ ತಮ್ಮನ್ನು ಪೊರೆಯುತ್ತಾಳೆ ಅಂತ ಹೇಳುವ ಒಂದು ಕಲ್ಪನೆಯಲ್ಲಿ ಅದನ್ನು ಭಾಳ ಸುಂದರವಾಗಿ ಸಿದ್ಧಲಿಂಗಯ್ಯನವರು ಅವತಾರಗಳು ಅಂತ ಹೇಳೋ ಪುಸ್ತಕದಲ್ಲಿ ಬರೆದಿದ್ದಾರೆ. ಗ್ರಾಮ ದೇವತೆಗಳು ಅಂತ ಇನ್ನೊಂದು ಪುಸ್ತಕ ಇದೆ ಅವ್ರದ್ದು, ಅಲ್ಲಿ ತಂದಿದ್ದಾರೆ. ಆದರೆ ಆಧುನಿಕತೆಗೆ ಬಂದಾಗ ನಾನು ಹೇಳಿದ್ನಲ್ಲ, ಮೊದಲೇ ಹೇಳಿದಾಗೆ ಈ ತಾಯಿಯನ್ನು, ಭಾಷೆಯನ್ನು ನಮ್ಮ ತಾಯಿಯಾಗಿ, ನುಡಿ ಮತ್ತು ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ಅಥವಾ ಕನ್ನಡ ಮಾತೆಯನ್ನು, ಕರ್ನಾಟಕ ಮಾತೆಯನ್ನು ತಾಯಿಯಾಗಿ ನೋಡುವಂಥ ನವೋದಯದ ಪರಿಕಲ್ಪನೆ ಮತ್ತು ಒಂದು ರೀತಿಯ ಉದಾತ್ತವಾದ ತಾಯಿಯನ್ನು ಒಂದು ಎತ್ತರದ ಸ್ಥಾನದಲ್ಲಿಟ್ಟು ಹೊಗಳುವುದು. ನಾನು ಈಗ ತಾನೇ ಅನುಶ್ರೀ ಹಾಡು ಕೇಳ್ತಾ ಇದ್ದೆ. ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ ಅಂತ ಹೇಳಿದ ನಂತರ ಕವಿಗೆ ಸಣ್ಣ ಅನುಮಾನ ಬೀಳುತ್ತೆ. ಹೌದಾ, ನಾನು ಹೇಳ್ತಿರೋ ಸರಿಯೋ ಅಲ್ಲೋ ಅಂತೇಳಿ ಅನುಮಾನ ಬಂದು ಅವನು ಅಲ್ಲೇ ಒಂದು ಸಣ್ಣ ಬದಲಾವಣೆಯನ್ನು ಕೊಡ್ತಾನೆ. ಏನಂದರೆ, ನಿನ್ನ ಅಲ್ಲಗಳೆದ ನನ್ನ ಕರುಣೆಯಿಂದ ಕಾಯೆ ಅಂತ. ಸೊ ನೀನೇ ಎಲ್ಲವೂ ಅಂತ ಹೇಳ್ತೀನಿ, ಆದರೆ ಒಳಗೆ ಅಲ್ಲಗಳಿತಾ ಇದ್ದೀನಿ ಅಂತ. ನೀನು ತಾಯಿ ಹೌದೋ ಅಲ್ವೋ ಅಂತ ಸಣ್ಣ ಅನುಮಾನ ನನ್ನಲ್ಲಿದೆ ಅಂತ. ಇದು ನವ್ಯ ಸಾಹಿತ್ಯದ ಪ್ರಧಾನವಾದ ಗುಣ. ಅಂದರೆ ಎಲ್ಲವನ್ನು ಗುಮಾನಿಯಿಂದ ನೋಡುವಂಥ. ನೀನೇ ನನ್ನ ತಾಯಿ, ಇರಬಹುದೇನೋ ಸಣ್ಣ ಅನುಮಾನ ಇರುತ್ತೆ. ಈಗ ಈ ಅನುಮಾನದಿಂದ ನೋಡು ಅಂತೇಳಿ ಹೀಗೆ ಒಂದು ತಾಯಿಯನ್ನು ನೋಡ್ತಾ ಬಂದಂಥ ಜಗತ್ತು, ನೋಡ್ತಾ ಬಂದು ನಮಗೆ ಕೊಟ್ಟಂಥ ಸಾಹಿತ್ಯ. ಸೊ ಆ ಸಾಹಿತ್ಯದಲ್ಲಿ ಕ್ರಮೇಣವಾಗಿ ನಮಗೆ ಕಾಣಿಸ್ತಾ ಹೋದ ತಾಯಿ, ಇದೆಲ್ಲವನ್ನು ಇಟ್ಟುಕೊಂಡು ನೋಡ್ತಾ ಹೋದರೆ ಈ ತಾಯಿಯ ಪರಿಕಲ್ಪನೆಯನ್ನು ನಾನು ಹೇಗೆ ನೋಡ್ತೀನಿ ಅಂತ ಹೇಳಿದರೆ, ನಾನು ನನ್ನ ಒಂದು ಉದಾಹರಣೆಯಿಂದ ಹೇಳ್ತೀನಿ. ನಮ್ಮಮ್ಮ ಒಂದು 10-12 ವರ್ಷಗಳ ಹಿಂದೆ ತೀರ್ಕೊಂಡ್ರು. ಅವ್ರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಅಂದರೆ ಇದಕ್ಕಿಂತ ದಪ್ಪದ ಗ್ಲಾಸ್ ಆಗ್ತಾಯಿದ್ರು. ಆಕೆಯನ್ನು ನಾನು ನೆನಪಿಸ್ಕೊಂಡ್ರೆ ನನಗೆ ಜ್ಞಾಪಕ ಬರೋದೇನೆಂದರೆ, ಆಕೆ ನನಗೆ ಚಿಕ್ಕಂದಿನಿಂದ ತೋರಿಸಿದ ಪ್ರೀತಿ ಏನಂದರೆ ಓದು ಅಂತ ಹೇಳ್ತಿದ್ದು. ಒಂದು ಚೆನ್ನಾಗಿ ಓದು, ಯಾವುದೇ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ ತಂದರೆ ಈ ಬಿದಿರಿನ ಕಡ್ಡಿಯಿಂದ ಹೊಡಿತಾಯಿದ್ಲು ಅಟ್ಟಿಸ್ಕೊಂಡು ಬಂದು. ಒಂದು ಎರಡನೇದ್ದು, ನಮ್ಮ ಮನೆಗೆ ನೆಂಟರು ಜಾಸ್ತಿ ಬಂದರೆ ಅವಳಿಗೆ ಸಿಟ್ಟು ಬರ್ತಾಯಿತ್ತು. ಅಪ್ಪ ನೆಂಟರನ್ನು ಕರ್ಕೊಂಬರೋದು, ಆ ನೆಂಟರನ್ನು ಕರ್ಕೊಂಬಂದರೆ ಭಾಳ ಸಿಟ್ಟು ಬರ್ತದೆ. ಯಾಕಂದರೆ ಬಡತನ ಇದ್ದಾಗ ನೆಂಟರನ್ನು ಕರ್ಕೊಂಬಂದರೆ ಮಕ್ಕಳಿಗೆ 3 ದಿನ ಉಪವಾಸ ಹಾಕಬೇಕಾಗತ್ತೆ, ಒಂದು ಹೊತ್ತು ಊಟ ಹಾಕೋಕ್ಕಾಗಲ್ಲ ಅಂತ. ಈ ರೀತಿಯ ಪರಿಸ್ಥಿತಿ. ಅಂದರೆ ಈ ಸ್ವಾತಂತ್ರ್ಯಾನಂತರ ಭಾರತದ ಬಹುತೇಕ ಹೆಣ್ಣು ಮಕ್ಕಳ ಸ್ಥಿತಿ ಇದೇ ಇತ್ತು ಆಗಿನ ಕಾಲದ ತಾಯಿಯರದು ಅಂತ. ಆಗಿನ ನಾವು ನೋಡ್ತಿರುವಂಥ ಎಲ್ಲ ವೈಭವೋಪೇತವಾದ ಉದಾತ್ತವಾದ ತಾಯಿಯ ಸೃಷ್ಟಿಯನ್ನು, ತಾಯಿಯ ಚಿತ್ರಣವನ್ನು ನೋಡಿದರೆ ನನಗೆ ಇವತ್ತು ಇವರು ಮಾತಾಡುವಾಗ ಅನ್ನಿಸ್ತು, ಮಹಾಭಾರತದ ತಾಯಿಯ ಚಿತ್ರಣ ಕೂಡ ಅದೇ ಇತ್ತು. ನಾನು ನಿನ್ನೆ ಹೇಳಿದೆ ಮಾತಾಡುವಾಗ, ಜನಪದದಲ್ಲಿ ಒಂದು ತಾಯಿ ಬರ್ತಾಳೆ ಕುಂತಿಯಮ್ಮ ಅಂತ, ಅದು ಕುಂತಿ. ಆ ಕುಂತಿಯ ಚಿತ್ರಣವನ್ನು ಬರೆಯುವಾಗ ಜನಪದಕಾರ ಏನು ಮಾಡ್ತಾನೆ ಅಂದರೆ, ಆ ತಾಯಿಗೆ 5 ಜನ ಮಕ್ಕಳು, ಅವಳನ್ನು ಸಾಕೋದಕ್ಕಾಗಲ್ಲ, ಅವಳು ಗಂಡ ಅವಳನ್ನ ಬಿಟ್ಟು ಹೋಗಿದ್ದಾನೆ, ಆ ಮಕ್ಕಳಿಗೆ ಅವಳು ಮದುವೆ ಮಾಡಬೇಕು, ವಯಸ್ಸಿಗೆ ಬಂದಿದ್ದಾರೆ, 5 ಜನ ಸೊಸೆಯನ್ನು ತಂದರೆ ಅವ್ರನ್ನ ಸಾಕೋಕ್ಕಾಗಲ್ಲ ಅಂಥೇಳಿ ಭಿಕ್ಷೆ ಬೇಡಿ ಆ ಮಕ್ಕಳನ್ನು ಬೆಳೆಸ್ತಾ 5 ಮಕ್ಕಳಿಗೂ ಒಂದೇ ಹೆಂಡತಿಯನ್ನು ತರ್ತಾಳೆ ಅವಳು. ಅಂದರೆ ಆ ಮಹಾಭಾರತದ ಕಥೆಯನ್ನು ಜನಪದಕಾರ ತನ್ನ ಊರಿಗೆ ತಂದು ತನ್ನ ಊರಿನಲ್ಲಿ ಕುಂತಿಯಮ್ಮನನ್ನು ಸೃಷ್ಟಿ ಮಾಡಿ ಅದನ್ನು ಸಮರ್ಥನೆ ಮಾಡ್ಕೊಳ್ತಾನೆ ಅಂತಂದರೆ, ತನ್ನ ಬದುಕಿಗೆ ಆ ಮಹಾಭಾರತ ಎಷ್ಟು ಹತ್ತಿರವಿದೆ ಅಂತ ಹೇಳೋದಕ್ಕೆ ಅವನು ಆ ಕಥೆಯನ್ನು ಹೇಳ್ತಾನೆ ಅಂತ. ಈ ರೀತಿಯ ಒಂದು ಮಹಾಭಾರತ ಆನಂತರ ಬಂದ ಜನಪದದ ಚಿತ್ರಣ, ಜನಪದದಲ್ಲಿ ಕೂಡ ಆ ತಾಯಿಯನ್ನು ಬಹಳ ಉದಾತ್ತವಾಗಿ ಚಿತ್ರಿಸಿದಂಥ ಪದ್ಯಗಳು ಬಹಳ ಇದ್ದಾವೆ. ಬಟ್ ಅದು ಉದಾತ್ತತೆ ಇರಲಿಲ್ಲ ಅಂತ ನಾನು ಹೇಳೋದು. ಆ ಕಾಲದಲ್ಲಿ ಎಷ್ಟು ಬಡತನ ಇತ್ತಂದರೆ, ನೀವು ಯಾವುದೇ ಚಂದ್ರಶೇಖರ ಕಂಬಾರರ ನಾಟಕ ತಗೊಂಡ್ರೆ, ಕಾದಂಬರಿ ತಗೊಂಡ್ರೆ, ಅಥವಾ ಶ್ರೀಕೃಷ್ಣ ಅಲ್ಲಹಳ್ಳಿಯವರ ಕಥೆಗಳನ್ನು ತಗೊಂಡ್ರೆ, ಕುವೆಂಪು ಅವರ ಕಥೆಗಳನ್ನು ತಗೊಂಡ್ರೆ, ಕಾನೂರು ಸುಬ್ಬಮ್ಮ ಹೆಗ್ಗಡತಿಯಲ್ಲ, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಒಂದು ಮನೆಯ ದೊಡ್ಡ ತಾಯಿಯಾಗಿ ಇಡೀ ಮನೆಯನ್ನು ನೋಡಿಕೊಳ್ಳುವೊಳಗೆ ಎಷ್ಟು ಕಷ್ಟಪಡ್ತಾಳೆ ಆಕೆಗೆ ಅಲ್ಲಿ ಸುಖವೇ ಇರುವುದಿಲ್ಲ. ಅಲ್ಲಿ ಸೀತೆಗೆ ಸುಖವಿರುವುದಿಲ್ಲ. ಸೀತೆ ಅಂದರೆ ನಾನು ಹೇಳೋದು ಕುವೆಂಪು ಕಾದಂಬರಿಯಲ್ಲಿ ಬರುವಂಥ ಸೀತೆಗೆ ಸುಖವಿರುವುದಿಲ್ಲ. ಅವರೆಲ್ಲ ಒಂದು ರೀತಿಯ ಗಂಡನ ಮೇಲಿನ ಭಯ ಹೊರಗೆ ಬರಲಿಕ್ಕೆ, ಅವರಲ್ಲಿರುವ ಕಲೆಯನ್ನು, ಕಲಾರೂಪದ ನೈಪುಣ್ಯವನ್ನು ಅವಿತಿಟ್ಟುಕೊಂಡು ಬದುಕ್ತಾ ಇದ್ದರೆ ಹೊರತು. ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಆ ಶ್ರೀಮಂತರ ಮನೆಗಳಲ್ಲಿ ತಾಯಿ ಇರ್ತಾಳಲ್ಲ, ತಾಯಿ ಶ್ರಮರೂಪದ ಕೆಲಸವನ್ನು ಮಾಡ್ತಿರ್ತಾಳೆ. ಬಟ್ ಅಲ್ಲಿಗೆ ಬಂದಂಥ
ಹೆಣ್ಣು ಮಗಳಿದ್ದಾಳಲ್ಲ, ಆ ಮಗಳು ಕಲಾರೂಪದ ಶ್ರಮವನ್ನು ಮಾಡ್ತಿರ್ತಾಳೆ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ, ತಾಯಿ ಗದ್ದೆಯಲ್ಲಿ ಹೋಗಿ ನೇಜಿ ನೆಡೋದು, ಕೆಲಸ ಮಾಡೋದೆಲ್ಲ ಶ್ರಮರೂಪದ ಕೆಲಸ ಮಗಳು ಮಾಡ್ತಾಳಲ್ಲ, ಅಲ್ಲಿ ಹೋಗಿ ಅಮ್ಮ ನಾನು ಒಂಚೂರು ಮಾಡ್ತೀನಿ ಅಂತ 4 ಗಿಡಗಳನ್ನು ನೆಡೋದು, ಅದು ಶ್ರಮರೂಪದ್ದು ಅಂತ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಇವತ್ತು ಅಡುಗೆ ಮಾಡ್ತೀನಿ, ಇವತ್ತು ಝೊಮ್ಯಾಟೋದಲ್ಲಿ ತರಿಸೋದಿಲ್ಲ ಅಂತ ಹೇಳೋದು ಕಲಾರೂಪದ ಶ್ರಮ ಅದು. ಅಂದರೆ ಇವತ್ತು ಒಂದಿನ ಅಡುಗೆ ಮಾಡ್ತೀನಿ, ಅದನ್ನು ಯೂಟ್ಯೂಬಿಗೆ ಹಾಕ್ತೀನಿ, ಫೇಸ್ಬುಕ್ಕಿಗೆ ಹಾಕ್ತೀನಿ ಅಂತ. ಈ ರೀತಿಯ ಇವತ್ತಿನ ತಾಯಿಗೂ ಆವತ್ತಿನ ತಾಯಿಗೂ ಇರುವ ವ್ಯತ್ಯಾಸವನ್ನು ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅಂದರೆ, ಆ ಕಾಲದ ತಾಯಿ ಮಹತ್ವದ ಮಾತುಕತೆ ನಡೀತಿರುವಾಗ ಹೊರಗೆ ಬರೋಂಗಿಲ್ಲ, ತನ್ನ ಅಭಿಪ್ರಾಯವನ್ನು ಹೇಳೋಂಗಿಲ್ಲ. ನಾನು ನೋಡಿದ್ದೀನಿ ನಮ್ಮ ಊರಲ್ಲಿ ತಾಯಿ ಒಳಗಿನ ಬಾಗಿಲ ಹತ್ತಿರ ನಿಂತು ಇಣುಕಿ, ಇಲ್ಲ ಮಗಳು SLC ಓದಲಿ ಅಂತ ಸಣ್ಣ ಮಾತಲ್ಲಿ ತಂದೆಗೆ ಹೇಳೋದು, ತಂದೆ ನೀನು ಬಾಯಿ ಬಿಚ್ಕೊಂಡು ಒಳಗೋಗಿ ನಿನಗೆ ಗೊತ್ತಾಗಲ್ಲ ಅಂತ ಹೇಳೋದು. ಈ ರೀತಿ ನೋಡಿದ್ದೀನಿ. ಅಂದರೆ ಬಹಳ ಸಂಕಟದ ಸ್ಥಿತಿಯಲ್ಲಿ ತಾಯಿ ನಮ್ಮನ್ನೆಲ್ಲ ಬೆಳೆಸಿದ್ದಾಳೆ. ನಾನು ಅಮ್ಮನನ್ನೊಂದು ಸಲ ಬಿಡಲಿಕ್ಕೆ ಮಂಗಳೂರಿಗೆ ಹೋಗಿದ್ದೆ. ಮಂಗಳೂರಿಗೆ ಅಲ್ಲ, ಅಮ್ಮ ನನ್ನ ನೋಡಲಿಕ್ಕೆ ಮಂಗಳೂರಿಗೆ ಬಂದಿಲ್ಲ, ನಾನು ಮಂಗಳೂರಲ್ಲಿ ಕೆಲಸದಲ್ಲಿದ್ದೆ. ಅಲ್ಲಿ ಸುರತ್ಕಲ್ನ ಬಸ್ ಸ್ಟ್ಯಾಂಡ್ ಇತ್ತು. ಆ ಬಸ್ ಸ್ಟ್ಯಾಂಡಲ್ಲಿ ಅಮ್ಮ ನನ್ನ ಬಸ್ ಹತ್ತಿಸಿ ಕಳಿಸ್ತಾಯಿದ್ದೆ. ಅವರಿಗೆ ಹೇಳಿದ್ನಲ್ಲ ಕಣ್ಣು ಕಾಣಿಸ್ತಿರ್ಲಿಲ್ಲ ಅಂತ. ಅವರು ಬಸ್ಸಲ್ಲಿ ಹತ್ತಿ ಕೂತ್ಕೊಂಡು ಒಂದು ಕಿಟಕಿಯಿಂದ ಹೊರಗೆ ನೋಡ್ತಾಯಿದ್ಲು, ನಾನು ಅಲ್ಲಿ ಇದ್ದೀನಿ ಅಂತ. ಅಂದರೆ ಟಾಟಾ ಮಾಡೋದಕ್ಕೆ ಅಂತ. ಅಲ್ಲಿ ಒಂದು 50 ಜನ ಇದ್ದರು ಕೆಳಗಡೆ ನನ್ನಂಥವರು. ನನಗೆ ಖಂಡಿತವಾಗಿ ಗೊತ್ತಿತ್ತು ಅವಳಿಗೆ ನಾನು ಕಾಣಿಸ್ತಾ ಇಲ್ಲ ಅಂತ. ಅವಳಿಗೆ ನಾನು ಕಾಣಿಸ್ತಾ ಇದ್ದರೂ ಅವಳು ಟಾಟಾ ಮಾಡ್ತಾಯಿದ್ಲು ಅಂತ. ಅಂದರೆ ಯಾವುದೋ ಒಬ್ಬ ಮಗ ಟಾಟಾ ಮಾಡ್ಬೋದು, ಯಾವುದೋ ಒಂದು ಕೈ ಎತ್ತಿದಂಗೆ ಕಾಣ್ಬೋದು. ಅಂದರೆ ತಾಯಿಗೆ ಎಲ್ಲ ಮಕ್ಕಳು ಕೂಡ ತನ್ನ ಮಕ್ಕಳ ಥರ ಕಾಣ್ತಾರೆ ಅಂಥದ್ದು. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಬೇಂದ್ರೆಯವರಲ್ಲಿ ಬರುತ್ತಲ್ಲ, ಪಾತಾಳಕ್ಕಿಳಿದರೇನು ಆ ತಾಯಿ ಬಿಡುವಳೇನು ಅಂತ ಒಂದು ಪದ್ಯ ಇದೆ. ಪಾತಾಳಕ್ಕಿಳಿದರೇನು ಆ ತಾಯಿ ಬಿಡುವಳೇನು, ಕಾಯುವುದು ಹೆತ್ತ ಕರಳು, ಕಾಯವನ್ನು ಹೆತ್ತ ಕರಳು, ಕಾಯುವುದು ಹಗಲು ಇರಳು ಅಂತ ಒಂದು ಬರೀತಾರೆ. ಈ ನಂಬಿಕೆಯಲ್ಲಿ, ಈ ನವೋದಯದ ನಂಬಿಕೆಯಲ್ಲಿ ಒಂದು ತಾಯಿಯ ಪಾತ್ರವನ್ನು ಕಟ್ಟಿಕೊಂಡು ಬಂದು ಅದನ್ನು ನವ್ಯದ ಕಥೆಗಳಲ್ಲಿ ಮುಂದುವರಿಸ್ಕೊಂಡು ಬಂದು ನಿಜವಾದ ತಾಯಿ ನಮಗೆ ಕಾಣಿಸೋದಿಲ್ಲ ಅಂದರೆ, ಈ ರೀತಿಯ ಒಂದು ಕೇಸ್ನ ಪದ್ಯ ಇದೆ. ಕೇಸ್ನ ಪದ್ಯದಲ್ಲಿ ಕೂಡ ಈ ಥರ ಒಂದು ಭಾಳ ಸೊಗಸಾದ ಕಲ್ಪನೆ ಇದೆ. ಬರುವ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು, ನಡುವೆ ಕಾಪಾಡುವುದು ತಾಯ ಕಣ್ಣು ಅಂತ. ಸೊ ತಾಯಿಯ ಬಗ್ಗೆ ನೆನಪಾದಾಗ ನಮಗೆ ತಾಯಿಯ ಕಷ್ಟದ ಜೀವನದಲ್ಲಿ, ತಾಯಿ ನಮಗೋಸ್ಕರ ಪಟ್ಟ ಶ್ರಮದಲ್ಲಿ, ಆಕೆ ತಾನು ಉಣ್ಣದೇ ನಮಗೋಸ್ಕರ ಉಳಿಸಿಟ್ಟ ಅನ್ನ ಮತ್ತು ಊಟದಲ್ಲಿ ಈ ರೀತಿಯ ಸಾಲುಗಳು ನಮಗೆ ನೆನಪಾಗ್ತವೆ ಅಂತ. ಅಂದರೆ ಇಡೀ ತಾಯಿಯ ಪರಿಕಲ್ಪನೆಯನ್ನು ನವೋದಯ ಮತ್ತು ಆನಂತರ ಕಟ್ಟಿಕೊಟ್ಟ ಮೇಲೆ ನಿಜವಾದ ತಾಯಿ ನಮಗೆ ಕಾಣಿಸಿದ್ದು ಲಂಕೇಶರ ಅವ್ವ ಪದ್ಯದಲ್ಲಿ ಅಂತ. ಲಂಕೇಶರ ಅವ್ವ ಪದ್ಯ ಬರುವ ತನಕ ಯಾರಿಗೂ ಕೂಡ ತಮ್ಮ ತಾಯಿ ಸಾಹಿತ್ಯದಲ್ಲಿ ನಿಜವಾಗಿ ಪ್ರಕಟಗೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಆ ಕಾಲದ ಬಡತನ, ಆ ಕಾಲದ ಗ್ರಾಮೀಣ ಪ್ರದೇಶ. ನಾವು ಶ್ರೀಮಂತರ ಮನೆಯ ತಾಯಿಯ ಬಗ್ಗೆ ಮಾತಾಡ್ಬೋದು. ನಮಗೆ ಆತ್ಮಕಥೆಗಳಲ್ಲಿ ಬಹಳ ಹೋರಾಟ ಮಾಡಿದಂಥ ತಾಯಿಯಂದರು ಸಿಗ್ತಾರೆ. ಉದಾಹರಣೆ ಗಿರೀಶ್ ಕಾರ್ನಾಡ್ರ ತಾಯಿಯ ಚಿತ್ರಣವನ್ನು ನೋಡಿದ್ರೆ, ಆ ತಾಯಿ ಗಿರೀಶ್ ಕಾರ್ನಾಡ್ರನ್ನು ಉಳಿಸ್ಕೊಳ್ಳಿಕ್ಕೆ, ಅಂದರೆ ಆಕೆ ಆಸ್ಪತ್ರೆಗೆ ಹೋಗೋದು ತಡವಾಯಿತು, ಆ ದಿನ ಬಸ್ಸಿರು ತೆಗೆಸಲಿಕ್ಕಾಗಿಲ್ಲ, ಆದ್ದರಿಂದ ನಾನು ಹುಟ್ಟಿದೆ ಅಂತ ಹೇಳುವ ಒಂದು ಕಥೆ ಇರ್ಬೋದು. ಈ ರೀತಿಯ, ಅಂದರೆ ತಾಯಿ ಬೇರೆ ಬೇರೆ ರೀತಿಯಲ್ಲಿ ಆತ್ಮಕಥೆಗಳಲ್ಲಿ ಕಾಣಿಸ್ಕೋತಾರೆ. ಆತ್ಮಕಥೆಗಳಲ್ಲಿ ಆಕೆ ತನ್ನ ಮಗಳ ಅಭಿವೃದ್ಧಿಗೆ ಅಥವಾ ತನ್ನ ಮಗ ಸಾಧಿಸಿದ್ದಕ್ಕೆ ಒಂದು ಉದಾಹರಣೆಯಾಗಿ ಬಹಳ ಸೊಗಸಾಗಿ ಚಿತ್ರಿತವಾಗಿದ್ದಾರೆ. ಅದನ್ನು ಬಿಟ್ಟರೆ, ಅಂಥ ನಿಜದ ತಾಯಿಯಂದ್ರನ್ನು ಬಿಟ್ಟರೆ ಸಾಹಿತ್ಯದಲ್ಲಿ ತಾಯಿ ಹೇಗೆ ಕಾಣಿಸ್ಕೋತಾರೆ ಅಂತ ನಾನು ಹೇಳಿದ್ನಲ್ಲ. ನನಗೆ ಮೊದಲು ಕಾಣಿಸಿದ್ದು, ಅವ್ವನಿಗಿಂತ ಮುಂಚೆ ಕಾಣಿಸಿದ್ದು ರಾಮಚಂದ್ರ ಶರ್ಮರ ಒಂದು ಸೆರಗಿನ ಕೆಂಡ ಅಂತ. ನಿಮಗೆಲ್ಲ ಕೆಲವರಿಗೆ ಓದಿರ್ಬೋದು. ಆಮೇಲೆ ಅದು ರೇಡಿಯೋ ನಾಟಕವಾಗಿ ಅತ್ಯಂತ ಜನಪ್ರಿಯ ಆಗಿತ್ತು. 2 ಪಾತ್ರ ಇದೆ ಅದರಲ್ಲಿ. ಮೀನಾಕ್ಷಮ್ಮ ಅಂತ ಅವಳ ಹೆಸರು, ಆಮೇಲೆ ಹೊಸ ಹೆಸರು ಸುಭದ್ರಮ್ಮ ಅಂತಲೇನೋ ಇರುತ್ತೆ. ಆಕೆ ಸುಭದ್ರಮ್ಮ ಅಂತ ಕರಿತಾ ಇರ್ತಾರೆ ಆಕೆಯ ಮನೆಯಲ್ಲಿ. ಆಕೆ ದೇವಸ್ಥಾನಕ್ಕೆ ಹೋದಾಗ ಆಕೆಯ ಬಾಲ್ಯಗಳೆತ್ತಿ ಕಾಣಿಸ್ಕೊಂಡು, ನೀನು ಮೀನಾ ಅಲ್ಲವೇ ಅಂತ ಕೇಳ್ತಾಳೆ. ನಾನು ಮೀನಾ ಅಲ್ಲ, ಯಾಕೆ ಹಂಗೆ ಕೇಳ್ತೀರಿ, ನಾನು ಮೀನಾ ಅಲ್ಲ, ನನ್ನ ಹೆಸರು ಸುಭದ್ರಮ್ಮ ಅಂತ. ಎಲ್ಲ ಮೀನಾ ಕಂಡಂಗೆ ಕಾಣಿಸಿದ್ಲು. ಅದಕ್ಕೆ ಕೇಳಿದೆ ನಾನು. ನನ್ನ ಗೆಳತಿಯೊಬ್ಬಳು ಮೀನಾ ಅಂತಿದ್ಲು. ಹಾಳಾಗೋಗಲಿ ಆ ಹಾಳ್ರಂಡೆ ಅಂತ ನಿನ್ನನ್ನು ಅಂದ್ಕೊಂಡಲ್ಲ, ತಪ್ಪಾಯಿತು ಅಂತೇಳಿ ಹೋಗ್ತಾಳೆ ಅವಳು. ಅಲ್ಲಿಂದ ಈಕೆಗೆ ಹಳೆಯ ನೆನಪು ಕಾಡ್ಲಿಕ್ಕೆ ಶುರುವಾಗ. ಅಂದರೆ ಈಕೆ ಮದುವೆಯ ದಿನ ಮನೆ ಬಿಟ್ಟು ಓಡಿ ಬಂದಿದ್ದಾಳೆ. ಮನೆ ಬಿಟ್ಟು ಓದಿ ಬಂದು ಚಂದ್ರು ಅಂತ ಹೇಳುವವರು ಮದುವೆ ಆಗಿದ್ದಾಳೆ. ಈಕೆ ಮನಸ್ಸಲ್ಲಿ
ತಾನು ಒಂದು ತಪ್ಪು ಮಾಡಿದೆ, ಅದು ಸೆರಗಿನ ಕೆಂಡದ ಥರ ಕಾಡ್ತಾ ಇದೆ, ನಾನು ಅನ್ಯಾಯ ಮಾಡಿದ್ದೀನಿ ಅಂತೇಳಿ. ಅದನ್ನು ಆಕೆಯ ಸುತ್ತಲಿರುವ ಸಮಾಜ ಇದೆಯಲ್ಲ, ಆ ಹೆಂಗಸು ಕೇಳಿರೋ ಹೆಂಗಸಿಂದ ಹಿಡಿದು ಆಕೆಯ ಸುತ್ತಲಿನ ಮನೆಯವರು, ಸಮಾಜ, ತಂದೆ ತಾಯಿ ಆಕೆಯಲ್ಲಿ ಎಷ್ಟರ ಮಟ್ಟಿಗೆ ತುಂಬಿದ್ದಾರೆ ಅಂದರೆ, ಆ ಒಂದು ಪಾಪ ಪ್ರಜ್ಞೆಯಿಂದ ಆಕೆಗೆ ಹೊರಗೆ ಬರಲಿಕ್ಕೇನೆ ಆಗ್ತಾಯಿಲ್ಲ. ಅಂದರೆ ಸೆರಗಿನಲ್ಲಿ ಕಟ್ಟಿಕೊಂಡ ಕೆಂಡ ಥರ ಅದು ಆಕೆಯನ್ನು ಸುಡ್ತಾ ಇದೆ. ಅಲ್ಲಿ ಮನೆಗೆ ಹೋದಾಗ ಎಷ್ಟು ಚೆಂದ ಬರೆದಿದ್ದಾರೆ ಆ ಕಥೆಯಲ್ಲಿ ಅಂದರೆ, ಒಂದು ಹೆಣ್ಣಿನ ಮನಸ್ಸನ್ನು ಆಕೆ ಹೋದಾಗ ಮಗಳೇ ಹೇಳ್ತಾಳೆ, ಒಂಚೂರು ಶರ್ಬತ್ ಕುಡಿಯಮ್ಮ, ಸರಿ ಹೋಗು. ಆಕೆ ಕೂತು ಬಿದ್ದಿದ್ದಾಳೆ, ಮಾತಾಡಲಿಕ್ಕಾಗದೆ, ಒಂಚೂರು ಶರ್ಬತ್ ಕೊಡ್ತೀನಿ ಕುಡಿಯಮ್ಮ ಅಂತ ಹೇಳ್ತಾಳೆ. ಆಗ ಈಕೆ ಅಂದ್ಕೋತಾಳೆ, ಶರ್ಬತ್ ಕುಡಿದ್ರೆ ಬತ್ತಿದ ಕಡಲು ಮತ್ತು ತುಂಬಿಕೊಳ್ಳುತ್ತಾ, ಬತ್ತಿದ ಎದೆಯ ಕಡಲು ತುಂಬಿಕೊಳ್ಳಲು ಸಾಧ್ಯವೇ ಅಂತ. ಈ ರೀತಿಯ ಒಂದು ತಾಯಿಯ ಚಿತ್ರಣವನ್ನು. ಆಮೇಲೆ ಅನಂತಮೂರ್ತಿ ಅವ್ರದ್ದು ಮೊದಲ ಕಥೆಯ ಎರಡನೇ ಕಥೆ ಇರಬೇಕು, ತಾಯಿ ಅಂತೇಳಿ. ತಾಯಿ ಅಂತ ಹೇಳುವ ಎರಡನೇ ಕಥೆಯಲ್ಲಿ ಅಲ್ಲಿ ಮಗನಿಗೆ ತಾಯಿ ಒಂದು ಕತೆ ಹೇಳ್ತಾ ಇದ್ದಾಳೆ. ಮಗ ಕೇಳ್ತಾ ಇದ್ದಾನೆ, ಯಾಕೆ ಕಣ್ಣೀರು ಹಾಕ್ತಿದ್ಯಾ ನೀನು ಅಂತ ಹೇಳಿದಾಗ ಅವಳು, ಇಲ್ಲ ಚಿಕ್ಕಂದಿರುವಾಗ ಆ ತಾಯಿ ಎಷ್ಟು ದುಷ್ಟಳಾಗಿದ್ರು ಅಂದರೆ, ತನ್ನ ಮಗನನ್ನು ಮನೆಯ ಹೊರಗಡೆ ಹಾಕಿ ಬಾಗಿಲು ಹಾಕ್ಕೊಂಡ್ಳು. ದೂರದಲ್ಲಿ ಹುಲಿ ಅಬ್ಬರಿಸುವ ಸದ್ದು ಕೇಳಿಸ್ತಾ ಇತ್ತು. ಆಕೆ ಎಷ್ಟು ಕಠೋರ ಹೃದಯ ಆಗಿದ್ದಾರೆ ಅಂದರೆ, ಆ ಸದ್ದು ಕೇಳಿಸದಂತೆ ಅದನ್ನು ಬಾಗಿಲು ಹಾಕ್ಕೊಂಡು ಒಳಗಡೆ ಕೂತ್ಬಿಟ್ಲು ಅಂತ. ಆಕೆ ತನ್ನ ಬಗ್ಗೆನೇ ಹೇಳ್ತಿರೋದು, ತನ್ನ ಸ್ಥಿತಿಯ ಬಗ್ಗೆ. ತಾನು ಮದುವೆ ಆಗಿದೆ, ಅವಳಿಗೆ ಮದುವೆ ಆಗಿದೆ, ಗಂಡ ತೀರ್ಕೊಂಡಿದ್ದಾನೆ, ನಂತರ ಬದಲಿಕೆ ದಾರಿ ಇಲ್ಲದೆ ಆಕೆ ಮತ್ತೊಂದು ಮದುವೆ ಆಗಿದ್ದಾಳೆ. ಮತ್ತೊಂದು ಮದುವೆ ಆಗಿದ್ದನ್ನು ಆಕೆಯ ಮೊದಲ ಮಗ ಒಪ್ತಾ ಇಲ್ಲ, ಅವನ ಇಚ್ಛೆಗೆ ವಿರುದ್ಧವಾಗಿ ತಾನು ಮದುವೆ ಆಗಿದ್ದೀನಿ ಅಂದರೆ, ಈ ನವ್ಯದ ಆರಂಭದಲ್ಲಿ ಮತ್ತು ನಂತರದ ದಿನಗಳಲ್ಲಿ ನಿಜವಾದ ತಾಯಿಯ ಒಳಗಿನ ತೊಳ್ಳಾಟವನ್ನು ಲೇಖಕರು ಚಿತ್ರಿಸಲಿಕ್ಕೆ ಶುರು ಮಾಡಿಬಿಟ್ರು. ಆ ಮೂಲಕ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದರು ಅಂತ. ಅಂದರೆ ತಮ್ಮ ಕಥೆಗಳನ್ನು ಹೇಳ್ಬೋದು, ತಮಗೆ ಈ ಸ್ವಾತಂತ್ರ್ಯ ಇದೆ, ತಮಗೆ ಈ ಬಿಡುಗಡೆ ಇದೆ. ಅದು ಮಹಾಭಾರತದಲ್ಲಿ ಭಾಳ ಚೆನ್ನಾಗಿತ್ತು, ಕುಂತಿಗೆ ಸಾಧ್ಯವಾಗಿತ್ತದು. ಕುಂತಿ ಅದನ್ನು ಆನಂತರ ಬಹಳ ಮುಕ್ತವಾಗಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಆದರೆ ಅದರ ನಂತರದ ಬಂದಂಥ ಒಂದು ಕಾಲಘಟ್ಟದಲ್ಲಿ ಇದನ್ನು ಹೇಳಬಾರ್ದು, ಇದು ಬಹಳ ಮುಚ್ಚಿಕೊಂಡಿರಬೇಕು, ಇದನ್ನು ಯಾರಿಗೂ ಗೊತ್ತಾಗದಂತೆ ಕಾಪಾಡಬೇಕು. ಈ ನೈತಿಕತೆಯ ಒತ್ತಡ ಎಷ್ಟು ಸಮಾಜದಲ್ಲಿತ್ತಂದರೆ, ಅದು ಹೆಣ್ಣಿನ ಮೇಲೆ ಬಹಳ ಹೇರಲ್ಪಟ್ಟಿತ್ತು ಅಂತ. ಆ ಹೇರಲ್ಪಟ್ಟ ಒತ್ತಡದಲ್ಲಿ ಮತ್ತು ಒತ್ತಾಯದಲ್ಲಿ ಆಕೆಯನ್ನು ಒಂದು ಮೇನ್ ಸ್ಟ್ರೀಮ್ ಅಂತ ಹೇಳ್ತಾರಲ್ಲ, ಮುಖ್ಯವಾಹಿನಿಯಿಂದ ಹೊರಗಿಟ್ಟು ಆಕೆಯನ್ನು ಎಲ್ಲಿಡಬೇಕು ಅಲ್ಲಿಟ್ಟು. ಇವತ್ತು ಏನಾಗಿದೆ ಅಂದರೆ, ಇವತ್ತು ತಾಯಂದರಿಗೆ, ಈ ಯಂಗ್ ಮದರ್ಸ್ ಅಂತ ಹೇಳ್ತೀವಲ್ಲ, ಅವ್ರಿಗೆ ಆ ಕಷ್ಟ ಇಲ್ಲ. ಇವತ್ತು ಅಪ್ಪ ಬಹಳ ರೆಸ್ಪಾನ್ಸಿಬಲ್ ಆಗಿಬಿಟ್ಟಿದ್ದಾನೆ. ನಾನು ಎಷ್ಟೋ ತಂದೆ ಅಂದರೆ ನೋಡಿದರೆ ಆಶ್ಚರ್ಯ ಆಗುತ್ತೆ. ನಮ್ಮ ತಂದೆ ದೇಶಾಂತರ ಹೋದರೆ ವರ್ಷಗಟ್ಟಲೆ ಬರ್ತಾಯಿರಲಿಲ್ಲ, ತಾಯಿ ನಮ್ಮನ್ನು ನೋಡ್ಕೊಂಡಿದ್ರು. ಇವತ್ತು ಅವನು 6 ಗಂಟೆ ಆಗುವಾಗ ಚಡಪಡಿಸ್ತಾ ಇರ್ತಾನೆ. ಏನು ಅಂತ ಕೇಳಿದರೆ, ಇಲ್ಲ ನಾನು ಹೋಗಬೇಕು, ಹೆಂಡತಿ ಕಾಯ್ತಾ ಇರ್ತಾಳೆ ಅಂತ. ಅದು ಭಯವೋ ಭಕ್ತಿಯೋ ನಂಗೆ ಗೊತ್ತಿಲ್ಲ, ಬಟ್ ಹೋಗ್ತಾನೆ ಅಂತಂತು. ಇನ್ಯಾರೋ ನಾನು ನೋಡಿದೆ, ನನ್ನ ಗೆಳೆಯ, ಅವರ ಹೆಂಡತಿ ಗರ್ಭಿಣಿ ಅಂತ ಹೇಳಿದ ತಕ್ಷಣ ಹೌ ಟು ಬಿ ಎ ಫಾದರ್ ಅಂತ ಒಂದು ಪುಸ್ತಕ ತೊಗೊಂಡು ಓದೋಕ್ಕೆ ಶುರು ಮಾಡಿದ್ದಾನೆ. ಹೇಗೆ ತಂದೆ ಆಗುವುದು ಹೇಗೆ, ಆ ತಂದೆತನವನ್ನು ಅನುಭವಿಸುವುದು ಹೇಗೆ ಅಂತೆಲ್ಲ ಪುಸ್ತಕ ಎಲ್ಲ ಓದೋಕ್ಕೆ ಶುರು ಮಾಡಿ. ಆಪ್ರೇಷನ್ ಥಿಯೇಟ್ರಲ್ಲಿ ಅದನ್ನು ವೀಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದು, ಹೀಗೆಲ್ಲ. ಅಂದರೆ ಆನಂತರ ಮಕ್ಕಳನ್ನು ಶಾಲೆಗೆ ಸೇರಿಸೋದು, ತಾನೇ ಜವಾಬ್ದಾರಿ ನೋಡ್ಕೊಳ್ಳೋದು, ಈಗೆಲ್ಲ ಈಗಿನ ತಾಯಂದಿರು ಭಾಳ ಸುಖವಾಗಿದ್ದಾರೆ. ಬಟ್ ಆ ಕಾಲದ ಅಮ್ಮಂದಿರ ಕಷ್ಟಗಳನ್ನು ನೋಡಿದಾಗ ನಾನು ಒಂದು ಪದ್ಯವನ್ನು, ಬಹುಶಃ ನೀವು ಓದಿರ್ಬೋದು, ಆ ಪದ್ಯವನ್ನು ಓದಲೇಬೇಕು ಅಂತ ನನಗೆ ಅನಿಸುತ್ತೆ. ಅದು ಲಂಕೇಶರ ಅವ್ವ. ಇದು ಓದಿದರೆ ಬಹುಶಃ ನವೋದಯ ಮತ್ತು ನವ್ಯ ಕಾಲದಲ್ಲಿ ಬರ್ತಿರುವಂಥ ತಾಯಿಯ ನಿಜವಾದ ಚಿತ್ರಣ ಕಾಣಿಸುತ್ತೆ ಅಂತ. ಅದು ಕೆಲವು ಸಾಲುಗಳನ್ನು ಓದಲಿಕ್ಕೆ ಅನುಮತಿ ಕೊಡಬೇಕು. ಅಷ್ಟರ ತನಕ ಆ ಕಲ್ಪನೆಯೇ ಕೊಡಲಿಲ್ಲ ಅಂತ. ಇಲ್ಲಿ ಲಂಕೇಶರು ಭೂಮಿ ತಾಯಿಯನ್ನು ತರ್ತಾರೆ, ಭಾಷೆಯ ತಾಯಿಯನ್ನು ತರ್ತಾರೆ, ಅವರ ತಾಯಿಯನ್ನು ತರ್ತಾರೆ ಅಂತ. ನನ್ನಮ್ಮ ಫಲವತ್ತಾದ ಕಪ್ಪು ನೆಲ, ಭೂಮಿ ತಾಯಿ. ಭೂಮಿಗೀತ ಅಂತ ಹೇಗೆ ಅಡಿಗರೆ ಬರೀತಾರಲ್ಲ, ಅಡಿಗರೆಲ್ಲ ಸಾಲಲ್ಲೂ ಇದು ಬರುತ್ತೆ, ಅದನ್ನು ಓದ್ತೀನಿ ಆಮೇಲೆ. ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ. ಬಿಳಿ ಅಂತ ಹೇಳೋದು ಲಂಕೇಶರಲ್ಲಿ ಬಹಳ ಅದ್ಭುತವಾಗಿ ಕಾಣಿಸುತ್ತೆ. ಬಿಳಿ ಅಂತ ಹೇಳೋದು ಅವರಿಗೆ ಹೆಣ್ಣಿನ ಸಂಕೇತ. ಅವರು ಅಲ್ಲಿ ಅವರೊಂದು ಕರಿಯವನ್ನು ಗುಡಿತಾವ ಅರಳ್ಯಾವೆ ಬಿಳಿ ಹೂವು, ಸೀಮೆಯ ಜನ ಕುಣಿದು ನಕ್ಕಾಂಗದ ಅಂತ ಬರೀತಾರೆ. ಆ ಬಿಳಿ ಹೂವು ಇದೆಯಲ್ಲ, ಅವರಲ್ಲಲ್ಲಿ ಕಾಣಿಸ್ತಾ ಹೋಗುತ್ತೆ, ಅದು ನಗೆಯ ಸಂಕೇತವಾಗಿ. ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ, ಸುಟ್ಟಷ್ಟು ಕಸುವು, ಇಟ್ಟಿಗೆ ಥರ ಅಥವಾ ಹಂಚಿ, ನಮ್ಮ ಊರಿನ ಹಂಚಿದೆಯಲ್ಲ, ಸುಟ್ಟಷ್ಟು ಕಸುವು, ನೊಂದಷ್ಟು ಹೂ ಹಣ್ಣು. ಅದು ಅಂಜು ಮಲ್ಲಿಗೆ ನಾಟಕ ನೋಡಿದವ್ರಿಗೆ ಗೊತ್ತಿರುತ್ತೆ. ಯಾವುದೋ ಒಂದು ಗಿಡ ಹೂ ಬಿಡದೇ ಇದ್ದರೆ ಆ ಗಿಡವನ್ನು ಕಿತ್ತು ಅದರ ಬೊಡ್ಡೆಗೆ ಒದ್ದು ಪುನಃ ನೆಡ್ತಾ ಇದ್ರಂತೆ, ಅದನ್ನು ಒಣಗಿಸಿ. ಅಂದರೆ ಇನ್ನೂ ಹೂ ಬಿಡುತ್ತೆ, ಆಮೇಲೆ ಹೂ ಬಿಡ್ತಾಯಿತ್ತು. ಅದು ಅದಕ್ಕೆ ಅದು ಹೆದರಿ ಹೂ ಬಿಡ್ತಾಯಿತ್ತು ಅಂತ. ಅದನ್ನು
ಅವ್ರು ಹೇಳೋದು ಗಿರೀಶ್ ಕಾರ್ನಾಡ್, ಅಂಜು ಮಲ್ಲಿಗೆ ಅಂತ ಅದಕ್ಕೆ ಹೆಸರು, ಅದು ಹೆದರಿ ಬಿಟ್ಟ ಹೂವು ಅಂತೇಳಿ. ಸೊ ನೊಂದಷ್ಟು ಹೂವನ್ನು ಮಕ್ಕಳು ಒದ್ದರೆ ಅವಳ ಅಂಗಾಂಗ ಪುಲಕ, ಹೊತ್ತ ಬುಟ್ಟಿಯ ಇಟ್ಟು ಅಂದರೆ ಕೆಲಸ ಮಾಡ್ತಾನೆ ಇದ್ಲು, ಹೊತ್ತ ಬುಟ್ಟಿಯ ಇಟ್ಟು ನರಳಿ ಎವೆ ಮುಚ್ಚಿದಳು ತೆರೆಯದಂತೆ ಹೊರಟೋದ್ಲು ತಾಯಿ ಅಂತ. ಆಮೇಲೆ ಏನು ಅವಳ ಖ್ಯಾತಿ ಏನಂದರೆ, ಪಲ್ಲ ಜೋಳವ ಎತ್ತಿ ಅಪ್ಪನನ್ನು ಮೆಚ್ಚಿಸಿ ತೋಳಬಂದಿಯ ಗೆದ್ದು ಹೆಂಟೆಗೊಂದು ಮೊಗೆನೀರು ಹಿಗ್ಗಿ ಮೆಣಸು ಅವರೆ ಜೋಳ ತೊಗರಿಯ ಹೊಲವ ಕೈಯಲ್ಲಿ ಉತ್ತು. ಆಗ ಹೊಲದಲ್ಲಿ ಉಳೋದಕ್ಕೆ ಎತ್ತುಗಳಿಲ್ಲದವರು ಒಂದು ಕೋಲು ತಗೊಂಡು ಕೈಯಲ್ಲಿ ಉಳ್ತಾಯಿದ್ರು. ನಮ್ಮ ಅಜ್ಜಿ ಮಾಡ್ತಾಯಿದ್ರು ಅದನ್ನು ಉತ್ತು ಅದರಲ್ಲಿ ತರಕಾರಿ ಬೆಳೀತಾಯಿದ್ರು, ಅದರಲ್ಲಿ ಸೌತೆಕಾಯಿಯ ಸಾಲು ಅಂತ ಊರಲ್ಲಿ ಹಾಕ್ತಾಯಿದ್ರು. ಅವರು ಕತ್ತಿನೇ ಬಳಸ್ತಿರಲಿಲ್ಲ, ಕತ್ತಿ ಹಾರೆ ಬಳಸ್ತಿರಲಿಲ್ಲ, ಅದರಲ್ಲಿ ಕೈಯಲ್ಲಿ ಉತ್ತು ಹೂವಲ್ಲಿ ಹೂವಾಗಿ ಕಾಯಲ್ಲಿ ಕಾಯಾಗಿ ಹೆಸರು ಗದ್ದೆಯ ನೋಡಿಕೊಂಡು, ಹೆಸರು ಗದ್ದೆಯ ನೋಡಿಕೊಂಡು ಯೌವನವ ಕಳೆದವಳು ಚಿಂದಿಯ ಸೀರೆ ಉಟ್ಟುಕೊಂಡು ಅಂತ. ಕುಳಿತರಿಯಲ್ಲಿ ಮತ್ಸ್ಯಗಂಧಿ ಉಟ್ಟುಕೊಂಡು ಹರಕು ಚಿಂದಿ ಅಂತ ಸೂರ ಮೆಕ್ಕೊಂಡಿ ಬರೀತಾರೆ. ಅದೇ ಮೀನು ಮಾರುವವರ ಬಗ್ಗೆ, ಮೀನು ಮಾರುವ ತಾಯಂದಿರ ಬಗ್ಗೆ. ಹೀಗೆ ಅವರಲ್ಲಿ ಅಂದರೆ ಹೇಗೆ ಒಂದು ಪರಂಪರೆಯಲ್ಲಿ ಮತ್ತೆ ಮತ್ತೆ ಈ ಕಾಣಿಸ್ತಾ ಹೋಗುತ್ತೆ ಅಂತ. ಆನಂತರ ಪುನಃ ಸಾವಿಗೆ ಬರ್ತಾರೆ. ಸತ್ತಳು ಈಕೆ, ಬಾಗುಬೆನ್ನಿನ ಮುದುಕಿಗೆ ಎಷ್ಟು ಪ್ರಾಯ ಗೊತ್ತಿಲ್ಲ ಮಗನಿಗೆ, ತಾಯಿಗೂ ಗೊತ್ತಿಲ್ಲ ಮಗನಿಗೂ ಗೊತ್ತಿಲ್ಲ ಎಷ್ಟು ವಯಸ್ಸಾಗಿದೆ ಅಂತ. ಎಷ್ಟು ಗಾದಿಯ ಚಂದ್ರ, ಒಲೆ ಎದುರು ಹೋಳಿಗೆಯ ಸಂಭ್ರಮ. ಅಂದರೆ ಹೋಳಿಗೆಯ ಸಂಭ್ರಮ ಅಂದರೆ ಯುಗಾದಿ. ಎಷ್ಟು ಸಲ ಹೋಳಿಗೆ ಮಾಡಿದರೆ ಅಷ್ಟು ಸಲ ಅಷ್ಟು ಯುಗಾದಿ ಕಳೆದಿದ್ದಾರೆ ಅಂತ. ಎಷ್ಟು ಸಲ ಈ ಮುದುಕಿ ಅತ್ತಳು, ಯಾಕೆ? ಕಾಸಿಗೆ, ಕೆಟ್ಟ ಪೈರಿಗೆ, ಸತ್ತ ಕರುವಿಗೆ. ಮನೆಯಲ್ಲಿ ಭಾಳ ತಾಯಿ ಅಳೋದಂದರೆ ಹೆಣ್ಣು ಕರು ಸತ್ತು ಹೋದಾಗ, ಇನ್ನೊಂದು ಮಗುವಿಗೆ ಹಾಲು ಕುಡಿಸ್ಲಿಕ್ಕೆ ಅಥವಾ ಬೆಣ್ಣೆ ತುಪ್ಪ ತಿನ್ನಿಸ್ಲಿಕ್ಕೆ ಒಂದು ಹಸು ಇರಲಿಲ್ವಲ್ಲ ಅಂತ. ಎಷ್ಟು ಸಲ ಹುಡುಕುತ್ತಾ ಊರೂರು ಅಲೆದಳು ತಪ್ಪಿಸಿಕೊಂಡ ಮುದಿಯ ಎಮ್ಮೆಗೆ. ಸತಿ ಸಾವಿತ್ರಿ, ಜಾನಕಿ ಊರ್ಮಿಳೆಯಲ್ಲ, ಚರಿತ್ರೆ ಪುಸ್ತಕದ ಶಾಂತ ಶ್ವೇತ ಗಂಭೀರೆಯಲ್ಲ ಅಂತ. ಇಲ್ಲಿ ನಿಜವಾದ ಅಂದರೆ ಅಲ್ಲಿ ತನಕ ನಾವು ಓದಿಕೊಂಡು ಬಂದ ತಾಯಿಯನ್ನು ಈ ನವ್ಯ ಸಾಹಿತ್ಯ ನಿರಾಕರಿಸುವಂಥ ರೀತಿ ಅಲ್ಲ. ಅದು ಸತಿ ಸಾವಿತ್ರಿ, ಜಾನಕಿ ಊರ್ಮಿಳೆ ಅಲ್ಲ ನನ್ನಮ್ಮ, ಅಥವಾ ಚರಿತ್ರೆ ಪುಸ್ತಕದ ಶಾಂತ ಶ್ವೇತ ಗಂಭೀರೆ ಅಲ್ಲ, ಮಗನನ್ನು ವೀರಾವೇಶದಿಂದ ಬಳಸಿ ದೇಶಭಕ್ತನನ್ನು ಮಾಡಿದಂಥ ಒಂದು ತಾಯಿಯಲ್ಲ ಅವಳು. ಗಾಂಧೀಜಿ ರಾಮಕೃಷ್ಣರ ಸತಿ ಅಂತಲ್ಲ. ಆಗ ಹೆಂಗಂದರೆ ದೊಡ್ಡ ಮನುಷ್ಯರ ಹೆಂಡತಿಯರು, ಅವರ ಬಗ್ಗೆ ಭಾಳ ಬರ್ತಾಯಿತ್ತು. ಅವರಂತಲ್ಲ. ದೇವರನ್ನು ಪೂಜಿಸಲಿಲ್ಲ, ಹರಿಕತೆ ಕೇಳಲಿಲ್ಲ, ಮುತ್ತೈದೆಯಾಗಿ ಕುಂಕುಮ ಕೂಡ ಇಡಲಿಲ್ಲ. ಬನದ ಕರಡಿಯ ಹಾಗೆ, ಇದು ಭಾಳ ಒಳ್ಳೆಯ ರೂಪ. ಬನದ ಕರಡಿಯ ಹಾಗೆ ಚಿಕ್ಕ ಮಕ್ಕಳ ಹೊತ್ತು ಗಂಡನ್ನು ಸಾಕಿದಳು, ಕಾಸು ಗಂಟಿಕ್ಕಿದಳು. ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಅಂತ ಒಂದು ಕತೆ ಇದೆ, ಅದೇ ಲಂಕೇಶ್ ಬರೆದಿರೋದು. ಆ ಕಥೆಯಲ್ಲಿ ಉಮಾಪತಿ ಅವನು ಓದಿದ್ದಾನೆ, ಅವನು ಓದಿ ಸ್ಕಾಲರ್ಶಿಪ್ ಪಡೆಯೋದಕ್ಕೆ ಅಂಥೇಳಿ ಆ ಊರಿನ ಗೌಡ್ರ ಮನೆಗೆ ಹೋಗ್ತಾನೆ. ಹಾಗೆ ಸ್ಕಾಲರ್ಶಿಪ್ಗೆ ಸೇರೋದಕ್ಕೆ ದುಡ್ಡು ಬೇಕು, ಅಲ್ಲಿ ಕಟ್ಟೋದಕ್ಕೇನೋ ಸಣ್ಣ ಫೀಸ್ ಬೇಕು. ಅದನ್ನು ತಾಯಿ ಹೇಳ್ತಾಳೆ, ಮಗ ನಾನು ಕೊಡಿಸ್ತೀನಿ ಗೌಡಂಗೆ ಹೇಳಿ ಅಂತೇಳಿ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಗೌಡ ಬರೋದು 10 ನಿಮಿಷ ಲೇಟ್ ಆದಾಗ ಅಲ್ಲಿ 4 ಚೇಪೆಕಾಯಿ ಅಂದರೆ ಸೀಬೆಕಾಯಿಯನ್ನು ತಾಯಿ ಮೆಲ್ಲಗೆ ಸಿಡಿದು ತನ್ನ ಸೀರೆ ಒಳಗೆ ಬಚ್ಚಿಟ್ಕೊಂಡ್ಬಿಡ್ತಾಳೆ, ಕಳ್ಳತನ ಮಾಡಿಬಿಡ್ತಾಳೆ. ಇವನಿಗೆ ಭಾಳ ಸಿಟ್ಟು ಬರುತ್ತೆ. ಇವನು ತಾನು ಬಹಳ ನೈತಿಕವಾದಂಥ ಮನುಷ್ಯ, ಆಧುನಿಕ ಮನುಷ್ಯ, ಓದ್ಕೊಂಡವನು. ತಾಯಿ ಹೀಗೆ ಮಾಡಬಹುದು. ತಾಯಿ ಅವರನ್ನು ಬೆಳೆಸಿದ್ದೇ ಹಾಗೆ. ಅಂದರೆ ತಾಯಿಯ ಬಗ್ಗೆ ಮಗನಿಗೆ ಹುಟ್ಟುವಂಥ ಒಂದು ರೋಷ ಇದೆಯಲ್ಲ, ಆ ಕ್ಷಣದಲ್ಲಿ ಇಲ್ಲಿ ಕಾಣಿಸುತ್ತಲ್ಲ, ಬನದ ಕರಡಿ ಹಾಗೆ ಚಿಕ್ಕ ಮಕ್ಕಳ ಹೊತ್ತು ಗಂಡನ್ನು ಸಾಕಿದಳು, ಕಾಸು ಗಂಟಿಕ್ಕಿದಳು. ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಒಂದು ಸಣ್ಣ ದುಡ್ಡು ಬೇಕು ಮಗನಿಗೆ ಕಾಯಿಲೆ ಬೀಳುತ್ತೆ, ಗಂಡನ ನೋಡ್ಕೊಳ್ಳಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು. ಕಾಸು ಗಂಟಿಕ್ಕಿದಳು, ನೊಂದ ನಾಯಿಯ ಹಾಗೆ ಬೈದು ಗೊಣಗಿ ಗುದ್ದಾಡಿದಳು. ನೊಂದ ನಾಯಿಯ ಹಾಗೆ ಅಂತ ಬರೆಯೋದಕ್ಕೆ ಲಂಕೇಶ್ ಅಂಜುವುದಿಲ್ಲ ಅಂತ. ಅಂದರೆ ಆ ಸ್ಥಿತಿಯನ್ನು ಎಷ್ಟು ಚೆನ್ನಾಗಿ ತರ್ತಾರೆ ಅಂದರೆ ಅವರು ಕಣ್ಣ ಮುಂದೆ ಕಂಡಂಗೆ ನಮ್ಮ ತಾಯಿಯ ಚಿತ್ರಣ ನನ್ನ ವಯಸ್ಸಿನ ಬಹುಶಃ ಎಲ್ರಿಗೂ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದವರಿಗೆ, ಆ ಬಡತನ ಕಂಡವರಿಗೆ ಕಾಣಿಸುವಂಥ ಸಣ್ಣತನ, ಕುಂಕು, ಕೆರೆದಾಟ, ಕೋತಿಯ ಹಾಗೆ, ಎಲ್ಲಕ್ಕೆ ಮನೆತನದ ಉದ್ಧಾರ ಸೂತ್ರ. ಎಲ್ಲ ಮಾಡಿದ್ರು ನಾನು ಈ ಮನೆಗೋಸ್ಕರ ಮಾಡ್ತಿದ್ದೀನಿ, ಬೇರೆ ಏನಕ್ಕೂ ಅಲ್ಲ, ಸಹಿಸ್ಕೊಳ್ಳಿ ನನ್ನ ಅಂತೇಳಿ. ಯಾಕೆ ಮಾಡ್ತಿದ್ದೀನಿ ಅಂದರೆ ಈ ಮನೆಯ ಉದ್ಧಾರ ಮಾಡೋಕ್ಕೆ, ಈ ಮನೆಯ ಘನತೆಯನ್ನು ನಾನೇ ಕಾಪಾಡ್ತಿರೋದು ಅಂತ ಆ ತಾಯಿಯ ಮಾತು. ಈಕೆ ಉರಿತಿದ್ದಾಳು. ಅವಳಿಗೆ ಸಿಟ್ಟು ಬರೋದು ಎರಡೇ ಸಂದರ್ಭದಲ್ಲಿ. ಒಂದು, ಮಗ ಕೆಟ್ಟರೆ; ಎರಡನೇದು,
ಗಂಡ ಬೇರೆ ಕಡೆ ಹೋದಾಗ ಮಾತ್ರ ಈಕೆ ಉರಿದಿದ್ದಾಳು. ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ, ನನ್ನವ ಬದುಕಿದ್ದು ಕಾಳು ಕಡ್ಡಿಗೆ, ದುಡಿತಕ್ಕೆ, ಮಕ್ಕಳಿಗೆ, ಮೇಲೊಂದು ಸೂರು ಅನ್ನ ರೊಟ್ಟಿ ಹಚ್ಚಡಕ್ಕೆ, ಸರೀಕರ ಎದುರು ತಲೆ ಎತ್ತಿ ತಿರುಗಲಿಕ್ಕೆ ಅಂತ. ಇದು ಬಹಳ ಕಥೆಗಳಲ್ಲಿ ಬರುವಂಥ ಚಿತ್ರ. ಏನಂದರೆ ತಾಯಿ ಮತ್ತೆ ಮತ್ತೆ ಹಲವು ಕಥೆಗಳಲ್ಲಿ ಹೇಳುವಂಥ ಮಾತೇನೆಂದರೆ, ಆ ತಾಯಿಯ ಚಿತ್ರಣದಲ್ಲಿ ನಾನು ನನ್ನ ಸರೀಕಳ ಜೊತೆ ತಲೆ ಎತ್ತಿ ಓಡಾಡೋ ಹಾಗೆ ಮಾಡಬೇಕು ನೀನು ಅಂತ. ಅಂದರೆ ಅವಳಿಗೊಬ್ಬಳು ಕ್ಲಾಸ್ಮೇಟ್ ಇರ್ತಾಳೆ ಚಿಕ್ಕಂದಲ್ಲಿ, ಆ ಕ್ಲಾಸ್ಮೇಟು ಸ್ವಲ್ಪ ಚೆನ್ನಾಗಿರ್ತಾಳೆ ಇವಳಿಗಿಂತ. ಇವರಲ್ಲಿ 3 ಹೊತ್ತು ಊಟ ಮಾಡಿದರೆ, ಅವಳಲ್ಲಿ 3 ಹೊತ್ತು ಊಟ ಮಾಡಿದ್ರೆ ಇವಳು 2 ಹೊತ್ತು ಊಟ ಮಾಡಿರ್ತಾಳೆ. ಆದರೆ ಅವಳ ಥರ ತಾನಾಗಬೇಕು ಅಂತಂದರೆ ಭಾಳ ದೊಡ್ಡ ಶ್ರೀಮಂತರಾಗಬೇಕು ಅಂತ ಏನೂ ಇಲ್ಲ, ತನ್ನ ಸರೀಕಳ ಜೊತೆ ತಲೆ ಎತ್ತಿ ತಿರುಗುವಂತೆ ಇರುವಂಥ ಸ್ಥಿತಿ ತನಗೆ ಬರಬೇಕು ಅಂತ ಹೇಳುವ ಒಂದು. ಆಮೇಲೆ ಇವಳಿಗೆ ಮೆಚ್ಚುಗೆ, ಕೃತಜ್ಞತೆಯ ಕಣ್ಣೀರು, ಹೆತ್ತದ್ದಕ್ಕೆ ಸಾಕಿದ್ದಕ್ಕೆ, ಮಣ್ಣಲ್ಲಿ ಬದುಕಿ ಮನೆಯಿಂದ ಹೊಲಕ್ಕೆ ಹೋದಂತೆ ತಣ್ಣಗೆ ಮಾತಾಡುತ್ತಲೇ ಹೊರಟು ಹೋಗಿದ್ದಕ್ಕೆ ಅಂತ. ಹೀಗೆ ಮುಗಿತಾರೆ ಲಂಕೇಶ್. ಅಂದರೆ ಈ ತಾಯಿಯ ಚಿತ್ರಣವನ್ನು ನಾವು ನೋಡಿಕೊಂಡು ಒಂದು, ಅಂದರೆ ನಮ್ಮ ಅಮ್ಮ ಎಲ್ಲಿ ಸಿಗ್ತಾರೆ ಅಂದರೆ ಈ ಥರದ ಕಥೆಗಳಲ್ಲಿ ಸಿಗ್ತಾರೆ, ಈ ಥರದ ಚಿತ್ರಗಳಲ್ಲಿ ಸಿಗ್ತಾರೆ ಅಂತ. ಅದಕ್ಕೆ ನವ್ಯ ಕಥೆಗಳಲ್ಲಿ ಬರುವಂಥ ಅಥವಾ ನವ್ಯದ ನಂತರದ ಕಥೆಗಳಲ್ಲಿ, ಬಂಡಾಯ ಕಥೆಗಳಲ್ಲಿ ಇವರು ಹೇಳಲಿಲ್ಲ ಅದು, ಬಟ್ ಬಂಡಾಯದ ಕಥೆಗಳಲ್ಲಿ ಬರುವಂಥ ತಾಯಿಗಳು, ಬರಗೂರು ರಾಮಚಂದ್ರ ಚಿತ್ರಿಸುವಂಥ ತಾಯಿ ಇರ್ಬೋದು, ಅಥವಾ ವೈದೇಹಿ ಚಿತ್ರಿಸುವಂಥ ಅಮ್ಮ ಇರ್ಬೋದು. ವೈದೇಹಿ ಚಿತ್ರಣದಲ್ಲಿ ಹೆಣ್ಣಿನ ಮನೋವೈಜ್ಞಾನಿಕತೆ, ಯಾಕೆ ಒಂದು ಸಾರು ಮಾಡುವುದನ್ನು ಅಮ್ಮ ಒಂದು ಅಡುಗೆ ಮಾಡುವುದನ್ನು ಶಿವನ ಮೀಸುವ ಹಾಡು ಅಂತ ಒಂದು ಪದ್ಯದಲ್ಲಿ, ಅಥವಾ ನೋಡಬಾರದು ಚೀಲದೊಳಗನು ಅಂತ, ನೀವು ಚೀಲ ತೆಗೆಯುವಾಗ ಜ್ಞಾಪಕ ಬಂದಂಗೆ, ನೋಡಬಾರದು ಚೀಲದೊಳಗನು ಅಂತ, ಅಂದರೆ ತನ್ನಲ್ಲಿ ಗುಟ್ಟುಗಳಿರ್ತವೆ ಅಂತ, ಆ ಗುಟ್ಟುಗಳನ್ನು ನೋಡಬಾರದು ನೀವು, ಯಾಕಂದರೆ ನಿಮ್ಮಿಂದ ಬೇರೆಯಾದ ಒಂದು ಖಾಸಗಿ ಜಗತ್ತು ನನ್ನದಿದೆ, ಆ ಖಾಸಗಿ ಜಗತ್ತಿನೊಳಗೆ ಪ್ರವೇಶ ಪಡಿಬಿಡಿ ಅಂತ ಹೇಳುವುದನ್ನು. ಹೀಗೆ ಬೇರೆ ಬೇರೆ ಕಥೆಗಳಲ್ಲಿ ನವೋದಯದ ನಂತರ ದಿನಗಳಲ್ಲಿ ಇದನ್ನು ಬಹಳ ಸೊಗಸಾಗಿ ನಮಗೆ ಕಟ್ಟಿಕೊಟ್ಟು, ನಿಜವಾಗಲೂ ನಮ್ಮ ತಾಯಿಯ ಬಗ್ಗೆ ಗೌರವ ಮೂಡುವಂತೆ, ಆ ತಾಯಿಗೆ ತನ್ನ ಬಗ್ಗೆ ಗೌರವ ಮೂಡುವಂತೆ, ಮತ್ತು ಹೆಣ್ಣಿಗೊಂದು ಅಸ್ಮಿತೆ ಉಳಿಯುವಂತೆ ಈ ನವೋದಯ ಮತ್ತು ನವ್ಯ ಸಾಹಿತ್ಯ ಭಾಳ ಸೊಗಸಾಗಿ ಚಿತ್ರಿಸಿಕೊಟ್ಟಿದೆ ಅಂತ. ನವ್ಯ ಸಾಹಿತ್ಯದ ಆತ್ಯಂತಿಕ ಅಂತ ಹೇಳಿದರೆ ನಮಗೆ ಒಂದು ಅಡಿಗರು ಬರೆದ ಭೂಮಿಗೀತ ಪದ್ಯ. ಆ ಭೂಮಿಗೀತದ ಪದ್ಯದಲ್ಲಿ ಅವರು ಕೂಡ ಇದನ್ನೇ ತರ್ತಾರೆ. ಬಹಳ ಒಂದು ಸಣ್ಣ 2 ಸಾಲು ಹೇಳ್ತೀನಿ ಅದರದ್ದು. ಅದು ಹುಟ್ಟಿನ ಬಗ್ಗೆ ಇರುವಂಥ 2 ಸಾಲು. ಅವರು ಕೂಡ ಮಲೆನಾಡಿನಲ್ಲಿ ಹುಟ್ಟಿದ್ರಿಂದ, ಮಲೆಗಟ್ಟ ಸೋಪಾನ ಕೆಳಪಟ್ಟಿಯಲ್ಲಿ ಉರುಳು 3 ಉರುಳು, ಕಡಲ ಕುದಿತದ ಎಣ್ಣೆ ಕೊಪ್ಪರಿಗೆಗೆ. ಆನಂತರ ತಾಯಿ ತೆಂಗು ಗರಿಗಳ ಬೀಸಿ ಕೈಚಾಚಿ ಕರೆದಳು, ಅಡಿಕೆ ಗೊನೆ ಗಿಲಕ್ಕಿ ಹಿಡಿದು ಆಡಿಸಿದಳು, ಕಬ್ಬಿನಾಲೆಯ ತಿರುಪಿನಲ್ಲಿ ಕುಳಿತು ಎರೆದಳು ಅಜಸ್ರಧಾರೆಯ ಕರುಳ ತುಡಿತವನ್ನು, ಭತ್ತ ಗೋಧುವೆ ರಾಗಿ ಜೋಳ ಮೊರಮೊರ ಮೌರಿಯಲ್ಲಿ ಮಾಂಸದ ಹಾಡ ನುಡಿಸಿದಳು, ಗಂಟೆ ಗೋರಟಿ ಜಾಜಿ ಮಂದಾರ ಮಲ್ಲಿಗೆಯ ಗಂಧಗಿರಿ ಶಿಖರದಲ್ಲಿ ಮಲಗಿಸಿದಳು, ಹಕ್ಕಿ ಕೊರಳಿಂದ ಉಗುವ ತುಂಬಿ ಮರ್ಮರ ಮೊರೆವ ಜಾಮೂನು ನಾದದಲ್ಲಿ ಜಾಳಿಸಿದಳು, ಆಕಾಶದಲ್ಲಿ ಮೋಡದ ವಿಶ್ವರೂಪಕ್ಕೆ ಕೆಳಗೆ ಜೀವಜ್ಯೋತಿ ಕೂಡಿಸಿದಳು ಅಂತ. ಅಂದರೆ ಇಡೀ ಜಗತ್ತಿನ ವಿಶ್ವರೂಪದಲ್ಲಿ ತನ್ನ ಮಗುವಿಗೆ ಈ ಜೀವಜ್ಯೋತಿ ಕೂಡಿಸುವಂಥ ಕೆಲಸವನ್ನು ಹೆಂಗೆ ಒಂದು ಪ್ರಕೃತಿ ಮತ್ತು ತಾಯಿ ಒಟ್ಟಾಗಿ ಮಾಡ್ತಾ ಹೋಗುತ್ತೆ ಅಂತ ಹೇಳಿ ಅವರು ಇಲ್ಲಿ ಹಲವು ತಾಯಿ ಚಿತ್ರಗಳನ್ನು ಕೊಡ್ತಾ ಹೋಗ್ತಾರೆ. ಇದು ಒಂದು ಇಡೀ ಪದ್ಯದಲ್ಲಿ ಇಡೀ ನವ್ಯದ ತಾಯಿಯ ಮತ್ತೊಂದು ಚಿತ್ರಣ ಸಿಗ್ತಾ ಹೋಗುತ್ತೆ. ಹೀಗೆ ಬಹಳ ಲಂಕೇಶರ ಒಂದು ಭಗವದ್ಗೀತೆ ಬೇಡದ ತಾಯಿ ಇರ್ತಾಳೋ, ಇಲ್ಲಿಯೇ ಬರುವ ತಾಯಿ ಇದೆಯಲ್ಲ, ಅವರು ಎಲ್ಲೆಲ್ಲೂ ಹೆರಿಗೆ ಮನೆ ಬೇನೆ ಸಂಕಟ ನಗೆ ಕೊರಡು ಚಿಗುರಿದ ಚೆಲುವು ಚೀರು ಕೇಕೆ, ನರ್ಸುಗಳು ಡಾಕ್ಟರ್ಗಳು ಹೆರಿಗೆ ಮನೆ ಒಳ ಹೊರಗೆ ಅವರ ಬೆನ್ನಿಗೆ ಸದಾ 4 ಮಂದಿ. ಒಂದು ಸಾಲಿದೆ ಅಲ್ಲಿ, ಜಾತ ಕರ್ಮದಿ ನಿರತ ಈ ಪುರೋಹಿತ ಭಟ್ಟ ಅಪರ ಪ್ರಯೋಗದಲ್ಲಿ ಪಾರಂಗತ ಅಂತ. ಅಂದರೆ ಈ ಏಕಕಾಲಕ್ಕೆ ತಾಯಿ ಆ ಹುಟ್ಟಿನ ಸ್ಥಿತಿ ಇದೆಯಲ್ಲ, ಅದು ಹುಟ್ಟು ಆಗ್ಬೋದು ಸಾವು ಆಗ್ಬೋದು ಅಂತ. ಆಗ ಈ ಹುಟ್ಟಿದಾದ ಕೂಡಲೇ ಮಗು ಸಾಯುವಂಥ ರೇಟ್ ಭಾಳ ಇತ್ತದು, ಭಾಳ ಮಕ್ಕಳು ಸಾಯ್ತಾಯಿದ್ರು. ಬಟ್ ಅಲ್ಲಿ ಅವ್ರದ್ದು ಇನ್ನೊಂದು ನೀವು ಮಾತಾಡಿದ್ದಕ್ಕೆ ನವ್ಯದಲ್ಲಿ ಬಂದಂಥ ತಾಯಿ ಏನಂದರೆ ಒಂದು ಈಡಿಪಸ್ ಕಾಂಪ್ಲೆಕ್ಸ್. ಆ ಈಡಿಪಸ್ ಕಾಂಪ್ಲೆಕ್ಸನ್ನು ನವ್ಯದವರು ಬಹಳ ಎರವಲು ತೊಗೊಂಬಂದ್ರೆ ಅದು ನಮಗೆ ಹೊಂದಿಕೆ ಆಗೋದಿಲ್ಲ. ಬಟ್ ಆ ಈಡಿಪಸ್ ಕಾಂಪ್ಲೆಕ್ಸನ್ನು
ಎರವಲು ತಂದ ಸಾಕ್ಷಿಯಾಗಿ ಒಂದು ಸಾಲು ಬರೀತಾರೆ ಇವರು. ಈಡಿಪಸ್ಸಿನ ಗೂಢ ಪಾಪಲೇಪಿತ ನಾನು ಅಂತ. ಪ್ರತಿ ಮಗನಿಗೆ ಅನಿಸೋದು ಈಡಿಪಸ್ ಅಂದರೆ ತಾಯಿಯನ್ನು ಪ್ರೀತಿಸಿದ ಮಗ ಅವನು. ಗೊತ್ತಿಲ್ಲದೆ, ತಾಯಿಯಿಂದ ಗೊತ್ತಿಲ್ಲದೆ ಪ್ರೀತಿಸಿ ಇಡೀ ದೇಶದ ನಾಶಕ್ಕೆ ಅವನ ಒಂದು ಪಾಪ ಕಾರಣ ಆಯಿತು ಅಂತ ಹೇಳುವ ಈಡಿಪಸ್ಸು ಮತ್ತು ಅಂತಿಗೊನೆ ಇದನ್ನು ನೋಡಿರ್ಬೋದು. ಅಲ್ಲಿ ಇವರು ಅಲ್ಲಿಂದ ಬಂದ ನಂತರ ನಿಮ್ಮ ಮಹಾಭಾರತದ ಒಂದು ಸಾಲನ್ನು ಹೆಂಗೆ ತರ್ತಾರೆ ಅಂದರೆ, ನೀವು ಹೇಳಿದ್ದಕ್ಕೆ ತದ್ವಿರುದ್ಧವಾದ ಒಂದು ಸಾಲಿದೆ ಇಲ್ಲಿ. ಗಂಗೆಯಲ್ಲಿ ತೇಲಿ ಬಂದನು ಕರ್ಣ, ಗಂಗೆಯಲ್ಲಿ ತೇಲಿ ಬಂದನು ಕರ್ಣ, ಸಾಯಿಸಲಿಕ್ಕಲ್ಲದೆ ಬರಳು ಕುಂತಿ ಅಂತ. ಕುಂತಿ ಯಾವಾಗ ಬರೋದು ಅಂದರೆ, ನೀನು ನನ್ನ ಮಗ ಅಂತಿಲ್ಲ, ನೀನು ನನ್ನ ಮಗ ಅಂತ ಹೇಳಿದ ತಕ್ಷಣ ಅವನನ್ನು ಕೊಂದಳು ಅಂತ. ಅವನು ಹೇಳ್ತಾನೆ, ಕುಮಾರವ್ಯಾಸ ಹೇಳ್ತಾನೆ, ಕೌರವೇಂದ್ರನ ಕೊಂದೆ ನೀನು ಅಂದ ಅಂತ. ಬಟ್ ಅಡಿಗರು ಹೇಳ್ತಾರೆ, ಅವನನ್ನೇ ಕೊಂದಿ ನೀನು, ಕರ್ಣನನ್ನೇ ಕೊಂದಿ ಮಗ ಅಂತ ಹೇಳೋ ಮೂಲಕ ಅಲ್ಲೇ ಅವನಿಗೆ ಜನ್ಮವೂ ಆಯಿತು, ನಾನು ಕುಂತಿಯ ಮಗ ಅಂತ, ಅಲ್ಲೇ ಅವನ ಮರಣವೂ ಆಯಿತು ಅಂತ ಈ ಸಾಲಲ್ಲಿ ತರ್ತಾರೆ ಅವರು. ಅಂದರೆ ಎಷ್ಟು ಕಾಂಪ್ಲೆಕ್ಸ್ ಆದ ಅನುಭವಗಳು. ನನಗೆ ನಿಜವಾಗಲೂ ತಾಯಿಯ ಚಿತ್ರಣ ನವೋದಯದ ಮತ್ತು ನವ್ಯದ ನಂತರ ಸಿಕ್ಕಿದೆಯಾ ಅಂದರೆ, ಬರ್ಟೋಲ್ ಬ್ರೆಕ್ಟ್ ಬರೆದ ಒಂದು ನಾಟಕ ಇದೆ, ಮದರ್ ಕರೇಜ್ ಅಂತ. ಮದರ್ ಕರೇಜ್ ಆ್ಯಂಡ್ ಹರ್ ಚಿಲ್ಡ್ರನ್ ಅಂತ. ಆಕೆ ಒಂದು ಕ್ಯಾಂಟೀನ್ ಇಟ್ಕೊಂಡ ಮಹಿಳೆ, ನೀವು ನೋಡಿರ್ಬೋದು ನಾಟಕ. ಕ್ಯಾಂಟೀನ್ ಇಟ್ಕೊಂಡ ಮಹಿಳೆ, ಆಕೆಗೆ 4 ಜನ ಹೆಣ್ಣುಮಕ್ಳು ಇರ್ತಾಳೆ. ಆಕೆ ತನಗೆ ಗೊತ್ತಿಲ್ಲದ ಹಾಗೆ ಯುದ್ಧವನ್ನು ಪ್ರೋತ್ಸಾಹಿಸ್ತಾ ಹೋಗ್ತಾಳೆ. ಅದು ಯುದ್ಧ ನಡೀತಾ ಇರುತ್ತೆ. ಅದನ್ನು ಸೂರ್ಯವರ ಅನುವಾದ ಮಾಡಿದ್ದಾರೆ. ಅದು ಬ್ರಿಟಿಷ್ ಮತ್ತು ಶ್ರೀರಂಗಪಟ್ಟಣ, ಟಿಪ್ಪು ಸುಲ್ತಾನ ಮತ್ತು ಹೈದರಾಲಿ ನಡುವಿನ ಯುದ್ಧದ ಕಥೆಯನ್ನು ಇಟ್ಕೊಂಡು ಅನುವಾದ ಮಾಡಿದ್ದಾರೆ. ತನಗೆ ಗೊತ್ತಿಲ್ಲದ ಹಾಗೆ ಆ ತಾಯಿ ಯುದ್ಧವನ್ನು ಪ್ರೋತ್ಸಾಹಿಸಿ ಹೋಗ್ತಾಳೆ. ಆಗ ಏನು ಅಂದ್ಕೋತಾಳೆ ಅಂದರೆ, ತಾನು ಈ ಭೂಮಿಗೆ, ತನ್ನ ನೆಲಕ್ಕೆ, ತನ್ನ ಮಕ್ಕಳಿಗೆ ಒಳ್ಳೆಯದನ್ನು ಮಾಡ್ತಾ ಹೋಗ್ತೀನಿ ಅಂತೇಳಿ ಮಕ್ಕಳ ವಿರೋಧದ ನಡುವೆ ಯುದ್ಧವನ್ನು ಪ್ರೋತ್ಸಾಹಿಸ್ತಾ ಹೋಗಿ ಕೊನೆಯಲ್ಲಿ 4 ಮಕ್ಕಳನ್ನು ಕಳ್ಕೊತಾಳೆ ಆಕೆ ಯುದ್ಧದಲ್ಲೇ. ಅಂದರೆ ಆ ತಾಯಿಯ, ಆಧುನಿಕ ತಾಯಿಯ ಸ್ಥಿತಿ, ಆ ಯುದ್ಧ ಕಾಲದ ತಾಯಿಯ ಸ್ಥಿತಿ ಎಷ್ಟು ಕಾಂಪ್ಲೆಕ್ಸ್ ಆಗಿತ್ತು ಅಂತ. ಹಾಗೆ ಈ ಯುದ್ಧದ ಮಾತು ಬಂದಾಗ ಅನಂತಮೂರ್ತಿ ಒಂದು ಸಾಲು ಬರೀತಾರೆ ತಾಯಿ ಬಗ್ಗೆ. ಅಂದರೆ ಪ್ರತಿಯೊಬ್ಬ ಮಗನ ಎದುರು ಒಂದು ಪ್ರಶ್ನೆ ಇರುತ್ತೆ, ಬಹಳ ದೊಡ್ಡ ಪ್ರಶ್ನೆ. ತನ್ನ ಒಂದು ಸಂಕಷ್ಟದ ಸ್ಥಿತಿಗೆ ಬಂದು ನಿಂತಾಗ, ದೇಶದಲ್ಲಿ ಯುದ್ಧ ನಡೀತಿರುವಾಗ, ಮನೆಯಲ್ಲಿ ವೃದ್ಧ ತಾಯಿ ಇರುವಾಗ, ತಾನು ವೃದ್ಧ ತಾಯಿಯನ್ನು ನೋಡಿಕೊಳ್ಳಬೇಕು ಅಥವಾ ದೇಶಕ್ಕಾಗಿ ಹೋರಾಡಬೇಕು ಅಂತ ಒಬ್ಬ ಮಗ ನಿರ್ಧಾರ ಮಾಡಬೇಕಂತ. ಜನನಿಯೋ ಜನ್ಮಭೂಮಿಯೋ ಅಂತ ಹೇಳುವ ಪ್ರಶ್ನೆ ಬಂದಾಗ ಆ ಮಗ ಏನನ್ನು ನಿರ್ಧಾರ ಮಾಡ್ತಾನೆ ಅಂತ ಹೇಳುವ ಒಂದು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರ ಕೊಡೋದು ಆಯಾ ಮಗನಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಅಂದರೆ ಒಟ್ಟಾರೆಯಾಗಿ ನಾವು ತಾಯಿಯನ್ನು, ಭೂಮಿಯನ್ನು ನೋಡುವ ಗುಣವನ್ನು ಹೇಗೆ ಬದಲಾವಣೆ ಮಾಡ್ಕೊಂಡು ಬಂದಿದ್ದೀವಿ ಅಂತೇಳಿ, ಅದನ್ನು ಇಡೀ ನವೋದಯ ಮತ್ತು ನವ್ಯ ಸಾಹಿತ್ಯ ಬೇರೆ ಬೇರೆ ಕೃತಿಗಳ ಮೂಲಕ ಬೇರೆ ಬೇರೆ, ಅಂದರೆ ತಾಯಿಯ ಒಂದು ರೂಪಾಂತರಕ್ಕೆ, ತಾಯಿಗೆ ಒಂದು ಘನತೆಯನ್ನು ತಂದುಕೊಡುವುದಕ್ಕೆ, ಮತ್ತು ತಾಯಿ ದಿಟ್ಟತನದಿಂದ ತಂದೆ ಎದುರು ನಿಂತು ಮಾತಾಡ್ಬೋದು, ತನಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ಬೋದು, ತನ್ನ ಮಕ್ಕಳ ಒಳಿತಿಗಾಗಿ ಆಕೆ ಜಗಳ ಆಡ್ಬೋದು. ಇದನ್ನೆಲ್ಲ ಸಾಧ್ಯ ಅಂತ ತೋರಿಸ್ಕೊಟ್ಟಿದ್ದು ತಾಯಂದಿರೇ ಇರ್ಬೋದು. ಬಟ್ ಅದನ್ನು ಸಾಹಿತ್ಯದಲ್ಲಿ ಕಾಣಿಸಿದ್ದು ನವೋದಯ ಮತ್ತು ನವ್ಯದ ಸಾಹಿತ್ಯವೇ. ಅದರ ಮಧ್ಯೆ ಒಂದು ಬಿಟ್ಟುಬಿಟ್ಟಿದ್ದಾರೆ, ಪ್ರಗತಿಶೀಲ ಇದೆ. ಪ್ರಗತಿಶೀಲದಲ್ಲಿ ಬರುವ ತಾಯಿ ಈ ನವೋದಯದಲ್ಲಿಷ್ಟು ಬರೋಷ್ಟು ಭಾವುಕ ತಾಯಿಯಲ್ಲ. ಪ್ರಗತಿಶೀಲತೆಯ ತಾಯಿ ಇದಲ್ಲ. ನಿರಂಜನರ ಕಥೆಗಳಲ್ಲಿ ಅಥವಾ ಕೊನೆಯ ಗಿರಾಕಿ ಅಂತ ಹೇಳುವ ಕಥೆಗಳಲ್ಲಿ ಬರುವಂಥ ಹೆಣ್ಣಿದ್ದಾಳಲ್ಲ, ಆಕೆ ಒಂದು ಹೆಜ್ಜೆ ಮುಂದಿದ್ದಾಳೆ. ಅಂದರೆ ನವ್ಯದ ಕಾಲದ ತಾಯಿ ಆಗುವ ಒಂದು ಏನು, ಅದರ ಭ್ರೂಣರೂಪಿ ತಾಯಿ ಅದು. ಅಲ್ಲಿ ಆಕೆಯ ಹೋರಾಟ, ಪ್ರಗತಿಶೀಲತೆ ಆರಂಭ ಆಗಿದೆ. ಎಜುಕೇಷನ್ ಬಂದಿದೆ, ಹೆಣ್ಮಕ್ಳು ಓದಬೇಕು ಅಂತ ಹೇಳುವ ಆಶಯ ಎಲ್ಲರಲ್ಲಿ ಮನೆ ಮಾಡಿದೆ. ಆನಂತರ ಕಾಣಿಸ್ಕೊಳ್ಳುವಂಥ ತಾಯಿ ಬೇರೆ. ಇವತ್ತು ಗಂಡು ಮಕ್ಕಳಿಗೆ ತಾಯಿ ನೆನಪಾಗೋದು ಯಾವಾಗ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಅದು ಯಾವಾಗ ನೆನಪಾಗುತ್ತೆ ಅಂದರೆ, ಹೆಂಡತಿ ಆಲೂಗಡ್ಡೆ ಈರುಳ್ಳಿ ಹುಳಿ ಮಾಡಿದಾಗ ನಮ್ಮಮ್ಮ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಗೊತ್ತಾ ನಿಮಗೆ ಅಂತ. ಅಂದರೆ ಬರೀ ತಾಯಿ ತಮಗೆ ಊಟವನ್ನು ಕೊಡುವಂಥ ಒಂದು ಏನು ಅನ್ನ ಮಾಡಿ ಬಡಿಸಿ ಹಾಕುವಂಥ, ಸೊ ಹೇಗೆ ಅಷ್ಟಕ್ಕೆ ಆಕೆಯನ್ನು ಸೀಮಿತಗೊಳಿಸಿದ್ದೀವಿ ಅಂತ. ನಾನು ನವ್ಯೋತ್ತರ ದಿನಗಳಲ್ಲಿ ಕೂಡ ತಾಯಿಯ ಕೆಲವು ಚಿತ್ರಣವನ್ನು ನೋಡಿದ್ದೀನಿ. ವಸುಧೇಂದ್ರ ಬರೆದ ಹಾಗೆ ನಮ್ಮಮ್ಮ ಅಂದರೆ ನನಗೆ ಇಷ್ಟ ಅಂತ ನಾನು ಒಂದು ಪುಸ್ತಕ ಬರೆದಿದ್ದೀನಿ, ಅಮ್ಮ ಹೇಳಿದ ಬಡತನದ ಕಥೆಗಳು ಅಂತ. ಅಲ್ಲೇನಿದೆ ಅಂದರೆ, ಅಮ್ಮ ನನಗೆ ಕಲಿಸ್ಕೊಟ್ಟು ಅಡುಗೆಯ ಒಂದಷ್ಟು ಚಿತ್ರಣಗಳಿವೆ. ಆಮೇಲೆ ಅಮ್ಮ ನನಗೆ ಹೇಗೆ ಕಡಿಮೆ ಹಣದಲ್ಲಿ ಸುಖವಾಗಿ ಬದುಕಬಹುದು ಅಂತ ಹೇಳಿಕೊಟ್ಟಿದ್ದಿದೆ. ಮತ್ತು ಹೇಗೆ ನನಗೆ ಅಮ್ಮ ಈ ಮಹಾಭಾರತ, ರಾಮಾಯಣ ಇದನ್ನೆಲ್ಲ ಓದಿಸಿ
ನನಗೆ ಲೇಖಕನಾಗಲಿಕ್ಕೆ ಸಹಾಯ ಮಾಡಿರಲು ಈ ಥರದ ಕಥೆಗಳಿವೆ. ಆದರೆ ಈ ಥರದ ಕಥೆಗಳನ್ನು ನಾವು ಕೇಳುವುದಕ್ಕೆ ಮೊದಲು ಮತ್ತು ನಮ್ಮ ತಾಯಿಯನ್ನು ಅಲ್ಲಿ ಹುಡುಕುವುದಕ್ಕೆ ಮೊದಲು ಒಂದು ಸಲ ಸ್ವಲ್ಪ ಹಿಂದೆ ಹೋಗಿ ನಾವು ಬಾಲ್ಯದಿಂದ ಇಲ್ಲಿಯ ತನಕ ತಾಯಿಯನ್ನು ಮತ್ತೆ ನಮ್ಮ ಮನಸ್ಸಲ್ಲಿ ತಂದುಕೊಂಡು ನೋಡಿದರೆ, ಆಕೆಯ ಪ್ರತಿ ಕ್ಷಣವನ್ನು ಕೂಡ ಧ್ಯಾನಿಸಿದರೆ ನಿಜವಾಗಲೂ ನಮಗೆ ಈ ಕಾಲದ ತಾಯಿ, ನಮ್ಮ ತಾಯಿ ಸಿಗ್ತಾಳೆ ಅನಿಸುತ್ತೆ. ನಮ್ಮ ತಾಯಿಯನ್ನು ನಾವು ಎಲ್ಲಿ ಹುಡುಕಬೇಕು ಅಂದರೆ ನಮ್ಮ ಬಾಲ್ಯದ ಅಂಗಳದಲ್ಲಿ ಹುಡುಕಬೇಕು, ನಮ್ಮ ತಾರುಣ್ಯದ ನೆಲದಲ್ಲಿ ಹುಡುಕಬೇಕು. ಆ ಹುಡುಕಾಟದಲ್ಲಿ ಅಂದರೆ ಒಂದು ಪಾತ್ರವಾಗಿ ತಾಯಿ ಕಾಣಿಸೋದು ಅದು ಒಂದು ಸಾರ್ವತ್ರಿಕವಾದ ಒಂದು ಚಿತ್ರಣ. ಅದು ಅಂದರೆ ಆ ತಾಯಿ ಯಾರ ತಾಯಿ ಬೇಕಾದ್ರೂ ಆಗಿರ್ಬೋದು. ಬಟ್ ವ್ಯಕ್ತಿ ವಿಶಿಷ್ಟ ನಿಮಗೆ ಬೇಕಾದ ನಿಮ್ಮ ತಾಯಿ, ನಮ್ಮ ತಾಯಿ ಕಾಣಿಸ್ಬೇಕಿದ್ರೆ ಅದಕ್ಕೆ ಬೇರೆ ಹುಡುಕಾಟಗಳು ಬೇಕು. ಆದರೆ ಈ ವಸ್ತುವನ್ನು ನಾನು ಇವ್ರಿಗೆ ಕೊಟ್ಟಾಗ ನನ್ನ ಮನಸ್ಸಲ್ಲಿ ಇದ್ದಿದ್ದೇನೆಂದರೆ, ಒಂದು ಹೇಗೆ ಕ್ರಮೇಣವಾಗಿ ಈ ನವ್ಯ ಬಂದ ನಂತರ ನಾವು ಈ ಭರತ ಮಾತೆಯ ಬಗ್ಗೆ ಹಾಡು ಬರೆಯೋದು ನಿಲ್ಲಿಸ್ಬಿಟ್ವಿ. ಭರತ ಮಾತೆಯ ಬಗ್ಗೆ ಇವತ್ತು ಯಾರೂ ಬರೀತಿಲ್ಲ. ಕನ್ನಡದ ಹಾಡುಗಳನ್ನು, ಕನ್ನಡ ಗೀತೆಗಳನ್ನು ಬರಿತಾ ಇಲ್ಲ. ಕನ್ನಡಮ್ಮ ಅಂತ ಬರಿತಾ ಇಲ್ಲ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಅಥವಾ ಬಾರಿಸು ಕನ್ನಡ ಡಿಂಡಿಮವ ಯಾವುದೂ ಇಲ್ಲ. BMC ಬರೆದಂಥ ಮೊದಲು ತಾಯ ಹಾಲ ಕುಡಿದು ಅಂತ ಒಂದು ಪದ್ಯ ಇದೆಯಲ್ಲ, ಆ ರೀತಿಯ ಪದ್ಯಗಳನ್ನ ಬರಿತಾ ಇಲ್ಲ. ಅಂದರೆ ನಮಗೆ ಆ ತಾಯಿಯೂ ಇಲ್ಲ, ಈ ತಾಯಿಯೂ ಇಲ್ಲ ಇವತ್ತು ಅಂತ. ಅಂದರೆ ಒಂದು ರೀತಿಯ ಅನಾಥ ಪ್ರಜ್ಞೆಯಲ್ಲಿದ್ದೀವಿ. ಅಂದರೆ ಈಗ ನಮ್ಗೆ ಗೊತ್ತಾಗ್ತಿಲ್ಲ ಯಾರು ತಮ್ಮನ್ನು ಕಾಪಾಡ್ತಾಳೆ. ಇವತ್ತು ತಂತ್ರಜ್ಞಾನವೇ ತಾಯಿ ಅಂತ ಕೆಲವರು ಹೇಳ್ತಾರೆ, ಕೆಲವರು ವಿದ್ಯೆಯೇ ತಾಯಿ ಅಂತ ಹೇಳ್ತಾರೆ. ಆದರೆ ಇದೆಲ್ಲ ಕ್ಷಣಿಕವಾದ್ದು ಅಂತೇಳಿ. ಒಂದು ರಿಸೆಷನ್ ಬಂದುಬಿಟ್ರೆ ವಿದ್ಯೆ ತಾಯಿ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ. 4 ದಿನ ನೀವು ಕಂಪ್ಯೂಟರ್ ಜೊತೆ ಕಳೆದ್ರೆ ತಂತ್ರಜ್ಞಾನ ತಾಯಿ ಅಲ್ಲ ಅಂತ ಗೊತ್ತಾಗುತ್ತೆ. ಆದರೆ ನಿಜವಾದ ಒಂದು ಭೂಮಿ ತಾಯಿಯ ಕಲ್ಪನೆ ಇದೆಯಲ್ಲ, ಕೊರೋನಾ ಟೈಮಲ್ಲಿ ಕಾದದ್ದು ಭೂಮಿ ತಾಯಿಯೇ. ಎಲ್ಲ ವಾಪಸ್ ಹೋದರು ಊರಿಗೆ, ಮತ್ತೆ ಕೃಷಿ ಮಾಡ್ತೀನಿ ನಾನು, ಅಲ್ಲಿ ಬಿಕಮ್ ಇನ್ ನ್ಯೂ ಅಗ್ರಿಕಲ್ಚರಿಸ್ಟ್ ಅಂತ. ಹೀಗೆ ನಿಜವಾಗಿ ಈ ಓದಿನ ಜೊತೆ ನಾವು ಕಂಡುಕೊಳ್ಬೇಕಾದ್ದು ನಮ್ಮ ಅಂತರಂಗದಲ್ಲಿ ಬೆಸೆದಿರುವಂಥ, ಯಾವತ್ತೂ ಕಳ್ಕೊಳ್ಳಿಕ್ಕೆ ನಾವು ಸಾಧ್ಯವಾಗದಂಥ, ಕನಸಿನಲ್ಲಿ ಕೂಡ ನಮಗೆ ತಟ್ಟನ್ನು ನೆನಪಾಗುವಂಥ ಒಂದು ತಾಯಿ. ಆಕೆ ಅಮ್ಮನೇ ಇರ್ಬೋದು ಅಥವಾ ಬೇರೆ ರೂಪಕಗಳಿರ್ಬೋದು, ನಮ್ಮ ಮನಸ್ಸಲ್ಲಿದ್ದಾಳೆ. ಆ ತಾಯಿಯನ್ನು ನೆನೆಯುವುದಕ್ಕೆ ಈ ಸೆಷನ್ ಸಹಾಯ ಮಾಡಿದೆ. ನನಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟುಕೊಳ್ಳಿಕ್ಕೆ ಸಹಾಯ ಮಾಡಿದೆ. ಸೊ ಇದಕ್ಕೆ ಈ ಎಲ್ಲ ಆಯೋಜಕರಿಗೆ ಮತ್ತು ಕೇಳಿದಂಥ ನಿಮಗೆ ನಮಸ್ಕಾರ.